ಒಂದು ಗ್ರಂಥದ ಮೊದಲನೇ ಅಧ್ಯಾಯವನ್ನು ಅವರು ಉಪನ್ಯಾಸ ಮಾಡ್ತಿದ್ದಾರೆ. ಅವರು ಎಲ್ಲ ಕಡೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ತುಂಬ ಚೆನ್ನಾಗಿ ಉಪನ್ಯಾಸ ಮಾಡ್ತಾರೆ. ನನಗೇನು ಬರಲ್ಲ ಅಂತ ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಕಷ್ಟಪಟ್ಟು ಸ್ಟಡಿ ಮಾಡ್ತಾರೆ ಅವರು. ಮಾನವನ ಪುನರುತ್ಥಾನ ಅಂದರೆ ಏನು ಅಂತ ಅಂದರೆ ಮನುಷ್ಯ ಪುನಃ ಹುಟ್ಟೋದು ಅಂತ ಅರ್ಥ. ಹೇಗಪ್ಪ ಮನುಷ್ಯನಾಗಿ ನಾವು ಇದ್ದೀವಿ, ಪುನಃ ಹೇಗೆ ಹುಟ್ಟೋದು ಅಂತಂದರೆ ಅದನ್ನು ವಿವರಿಸಿ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾವ ರೀತಿ ನಾವು ಹುಟ್ತೀವಿ, ಹೊಸ ಮನಸ್ಸಿನಿಂದ ಯಾವ ರೀತಿ ನಾವು ಪುನರುತ್ಥಾನ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರ ವಿಚಾರವನ್ನು ಇವಾಗ ಮಂಡಿಸ್ತಿದ್ದಾರೆ. ಶಶಿಕಲಾ ಅವ್ರು ಮಾತಾಡಬೇಕಾಗಿದೆ ಅಂತ. ಮಾಡಿ ಪರವಾಗಿಲ್ಲ, ಕೂತ್ಕೊಟ್ಟೆ ಓದ್ಕೊಳಕ್ಕೆ ಸರಿ. ಸರಿ ಎಲ್ಲರೊಳಗೂ ಸ್ಥಿತನಾಗಿರುವಂಥ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸ್ಕೊಳ್ತಾ, ಈ ದಿನ ನಾವೆಲ್ಲರೂ ಒಟ್ಟಾಗಿ ಪ್ರಯಾಣ ಮಾಡೋಣ. ಅಂದರೆ ಒಟ್ಟಾಗಿ ಮಾನವ ಪುನರುತ್ಥಾನ ಅಂದರೆ ಏನು? ಅಂದರೆ ಮಾನವ ಆಲ್ರೆಡಿ ಬಂದಿದ್ದೀವಿ ನಾವು. ಪುನರುತ್ಥಾನ ಅಂತ ಯಾಕೆ ಹೇಳಿದರು ಅಂದರೆ, ಎಷ್ಟೋ ಸಲ ನಾವು ತಪ್ಪುಗಳು ಮಾಡ್ತಲೇ ಇದ್ದೀವಿ. ಹಿಂದೆ ನಾವು ಹಿಂದಿನ ಯುಗಗಳಿಂದ ತಗೊಂಡ್ರು, ಹಿಂದಿನ ನಾಗರಿಕತೆಗಳಿಂದ ತಗೊಂಡ್ರು, ನಾವು ಸಿವಿಲೈಸೇಷನ್ಸ್ ಅಂತ ಏನೆಲ್ಲ ಕರೆದ್ವಿ, ಹಿಂದೆ ಹಿಸ್ಟ್ರಿಯಲ್ಲೆಲ್ಲ ಓದಿದ್ದೀವಿ ನಾವು. ಸಿಂಧು ನದಿಯ ನಾಗರಿಕತೆ, ಆಮೇಲೆ ಮೊಹೆಂಜೊದಾರೋ ನಾಗರಿಕತೆ, ಹರಪ್ಪ ನಾಗರಿಕತೆ, ಇವೆಲ್ಲ ಕೇಳಿದ್ದೀವಿ ನಾವು, ಹಿಸ್ಟ್ರಿಯಲ್ಲಿ ಓದಿದ್ದೀವಿ. ಅಂದರೆ ಆವತ್ತಿಂದು ಇವತ್ತುವರೆಗೂ ಮನುಷ್ಯ ಜೀವನ ಮಾಡ್ತಲೇ ಇದ್ದಾನೆ ಅಲ್ವಾ? ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ, ಆದರೆ ತಪ್ಪುಗಳು ಮಾಡ್ತಾ ಇದ್ದಾನೆ, ಮತ್ತು ಸರಿ ಮಾಡ್ಕೊಳ್ತಾ ಇದ್ದಾನೆ. ಇದೇ ಜೀವನ ನಡೀತಾ ಇದೆ. ಯಾವಾಗ ಹಾಗಾದರೆ ನಾವು ಸರಿ ಹೋಗೋದು? ತಪ್ಪುಗಳನ್ನ ಮಾಡ್ತಲೇ ಇದ್ದೀವಿ. ಪುನರುದ್ಧಾರ ಅಂತ ಹೇಳಿದರೆ ಮತ್ತೆ ಅದನ್ನು ಸರಿಪಡಿಸ್ಕೊಂಡು ಉತ್ತಮ ಜೀವನವನ್ನು ಮಾಡೋದು, ಅದನ್ನು ಪುನರುತ್ಥಾನ ಅಂತ ಹೇಳ್ತಾರೆ. ಅದನ್ನು ಹ್ಯೂಮನ್ ರೀಜನರೇಷನ್ ಅಂತ ಕರೀತಾರೆ. ರಾಧಾಜಿಯವರು ಹ್ಯೂಮನ್ ರೀಜನರೇಷನ್ ಅಂಥೇಳಿ ಮಾನವನ ಪುನರುತ್ಥಾನ. ಮನುಷ್ಯ ಯಾವಾಗ ತಪ್ಪುಗಳನ್ನು ಮಾಡಿ ಬಿದ್ದು ಹೋಗ್ತಾನೋ ಮತ್ತೆ ಎದ್ದೇಳಬೇಕು ಅಲ್ವಾ? ಮಣ್ಣಲ್ಲಿ ಬಿದ್ದ ಮೇಲೆ ನಾವು ಮಣ್ಣೆಲ್ಲ ಕೊಡುಕೊಂಡು ಎದ್ದೇಳ್ತೀವಲ್ವ, ಆ ಥರ ತಪ್ಪುಗಳು ಮಾಡಿದ ಮೇಲೆ ಮತ್ತೆ ನಾವು ಆ ತಪ್ಪುಗಳನ್ನು ಯಾಕೆ ಮಾಡಿದ್ದೀವಿ, ಯಾತಕ್ಕೆ ಮಾಡ್ತಾಯಿದ್ದೀವಿ, ಇನ್ನು ಮುಂದೆ ಆ ತಪ್ಪುಗಳು ನಡೀಬಾರ್ದು ಅಂತ ಹೇಳಿದರೆ ನಮ್ಮನ್ನು ನಾವು ತಿದ್ದುಕೊಳ್ಬೇಕು. ಅದನ್ನು ಹೇಗೆ ತಿದ್ದುಕೊಳ್ಳೋದು, ಎಲ್ಲಿ ತಿದ್ದಬೇಕು, ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅಂತ ಹೇಳಿ ರಾಧಾಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲಿ ಅಂದರೆ ನಾವು ಬರೀ ನೋಡೋದು ನಾವು ಹೊರಗಡೆನೆ. ನಾವೇನೋ ತಪ್ಪು ಮಾಡಿಬಿಟ್ಟು ಅವರಿಂದ ಹೀಗಾಯಿತು, ಇವರಿಂದ ಹೀಗಾಯಿತು, ಇದನ್ನು ನಾವು ಹೇಳ್ತೀವಲ್ವ, ಪ್ರತಿನಿತ್ಯ ಜೀವನದಲ್ಲಿ ಹೇಳ್ತೀವಿ. ನಮ್ಮಿಂದ ತಪ್ಪಾಗಿರುತ್ತೆ, ನಾವೇನೋ ಮಾಡಿ ತಪ್ಪಾಗಿರುತ್ತೆ. ಆದರೆ ನಾವು ಹಾಕೋದು ಬೇರೆಯವ್ರ ಮೇಲೆ, ಇನ್ನೊಬ್ಬರನ್ನ ತೋರಿಸ್ತೀವಿ. ನೋಡಿ ಅವ್ರು ಇವತ್ತು ಇಲ್ಲೆಲ್ಲ ಹೆಜ್ಜೆ ನಾನು ಈಗ ತಾನೇ ಎಲ್ಲ ತೊಳೆದಿದ್ದೆ, ಅವ್ರು ಬಂದು ಎಲ್ಲ ಹೆಜ್ಜೆ ಇಟ್ಬಿಟ್ರು, ಎಲ್ಲ ಮಣ್ಣು ಹೆಜ್ಜೆ ಆಗೋಯ್ತು. ನಾವೇ ನಡ್ಕೊಂಬಂದ್ರೆ ಆಗಲ್ವಾ? ಮಣ್ಣಲ್ಲಿ ನಾವು ಹೋಗಿ ನಡ್ಕೊಂಬಂದರೂ ಅಲ್ಲಿ ಮಣ್ಣು ಹೆಜ್ಜೆ ಬೀಳುತ್ತೆ. ಹಾಗೆ ನಮ್ಮಿಂದನೇ ಆಗುವಂಥ ತಪ್ಪನ್ನು ನಾವೇನು ಮಾಡ್ತಾಯಿದ್ದೀವಿ, ಬೇರೆಯವ್ರ ಮೇಲೆ ಹೇಳ್ತಾಯಿದ್ದೀವಿ, ಬೇರೆಯವ್ರನ್ನ ದೂಷಿಸ್ತಾ ಇದ್ದೀವಿ, ಇನ್ನೊಬ್ಬರು ಕಾರಣ ಅಂತ ಹೇಳ್ತಾಯಿದ್ದೀವಿ. ಹೀಗೆ ಬೇರೆಯವ್ರನ್ನ ತೋರಿಸೋ ಬದಲು ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಹೇಳೋದೇ ಇಲ್ಲಿ ಥಿಯಾಸಾಫಿಕಲ್ ಸೊಸೈಟಿ ಮಾಡ್ತಾ ಇರುವಂಥ ಕೆಲಸ. ಏನು ಹೇಳುತ್ತೆ ಅಂತ ಹೇಳಿದರೆ, ಮನುಷ್ಯರು ನಾವೆಲ್ಲ ತಪ್ಪು ಮಾಡ್ತಾಯಿದ್ದೀವಿ, ಬೇರೆಯವ್ರ ಮೇಲೆ ಹೇಳ್ತಾ ಇದ್ದೀವಿ, ನಮ್ಮನ್ನು ನಾವು ನೋಡ್ಕೊಳ್ಳೋದು ಯಾವಾಗ, ನಮ್ಮನ್ನು ನಾವು ನೋಡ್ಕೋಬೇಕು. ಅದನ್ನು ಇಲ್ಲಿ ಅವರು ಭಾಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ನಾವು ನಮ್ಮ ಮಾತುಗಳಲ್ಲ, ಖಂಡಿತ ಇದು ರಾಧಾಜಿಯವರು, ಅವರು 7ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವರು. ಥಿಯಾಸಾಫಿಕಲ್ ಸೊಸೈಟಿ ಈ ಅಡಿಯಾರ್ನಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಇದೆ, ಅಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಅವರು ಈ ಒಂದು ಪುಸ್ತಕವನ್ನು ಬರೀತಾ ಹೋಗ್ತಾರೆ. ಎಷ್ಟೊಂದು ಅಂದರೆ ನಾವು ಏನೆಲ್ಲ ಗ್ರಂಥಗಳನ್ನು ಓದಿದ್ದೀವಿ, ಆದರೆ ಆ ಎಲ್ಲ ಗ್ರಂಥಗಳಲ್ಲಿ ಮನುಷ್ಯನನ್ನು ತಾನು ನೋಡ್ಕೊಳ್ಬೇಕು, ತಾನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದು ಇದೆ. ಆತ್ಮವಿಚಾರ ಅಂತ ಹೇಳ್ತೀವಿ, ಅದರಲ್ಲಿ ಅವರು ಇದನ್ನೇ ಹೇಳ್ತಾರೆ. ಇಲ್ಲಿ ಹ್ಯೂಮನ್ ರೀಜನರೇಷನ್ ಹೇಳುವಾಗ ಮನುಷ್ಯ ಎಲ್ಲಿ ಬದಲಾವಣೆ ಆಗಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಬದಲಾವಣೆನ ಅಂತ ಭಾಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಮೊದಲು ಹೇಳ್ತಾರೆ ಅವರು, ಮುನ್ನುಡಿನೇ ಅಷ್ಟು ಚೆನ್ನಾಗಿರುತ್ತೆ. ನಾವು ಮುನ್ನುಡಿ ಯಾವಾಗಲೂ ಯಾವುದೇ ಗ್ರಂಥ ಓದಿದರೂ ಮುನ್ನುಡಿಯನ್ನು ಓದಬೇಕು. ಆ ಮುನ್ನುಡಿಯಲ್ಲಿ ಪೂರ್ತಿ ಬಂದಿರುತ್ತೆ, ಅಂದರೆ ಸಾರಾಂಶ ಏನೆಲ್ಲ ಹೇಳಕ್ಕೆ ಹೋಗಿದ್ದಾರೆ ಅದರ ಸಾರಾಂಶ ಎಲ್ಲ ಇದರಲ್ಲಿ ಬರುತ್ತೆ.
ಇಲ್ಲಿ ಹೇಳ್ತಾರೆ ಥಿಯಾಸಫಿ ಬೋಧೆಯ ಔಪಾಸಕರು ಅಂತ ಹೇಳಿದರೆ ಯಾರು ಥಿಯಾಸಫಿಯನ್ನೇ ಜೀವನ ಮಾಡ್ತಾ ಇರ್ತಾರೆ, ಅಂದರೆ ಅಲ್ಲಿ ಹೇಳಿರುವ ತತ್ವಗಳಿಗೆ ಅನುಗುಣವಾಗಿ ಜೀವನ ಮಾಡ್ತಾ ಬೇರೆಯವರಿಗೂ ಅದನ್ನೇ ತೋರಿಸ್ತಾ ಅವರು ಕೂಡ ಮತ್ತು ಅವ್ರ ಜೊತೆಗೆ ನಾವು ಇವಾಗ ಬರ್ತಾ ಇದ್ದೀವಲ್ಲ, ಈಗೀಗ ಹೆಜ್ಜೆ ಇಡ್ತಾ ಇರೋವಂಥವ್ರು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಈಗ ಹೆಜ್ಜೆ ಇಡ್ತಾ ಇದ್ದೀವಿ. ಆದರೂ ನಾವು ಥಿಯಾಸಫಿಸ್ಟ್ಗಳು ಆಗಬೇಕು ಅಂತ ಹೋಗ್ತಾ ಇದ್ದೀವಿ. ಥಿಯಾಸಫಿಸ್ಟ್ ಆಗೋದು ಅಂದರೆ ನಾವು ಕೂಡ ಉತ್ತಮ ಜೀವನವನ್ನು ನಡೆಸೋದು, ಇನ್ನೇನಿಲ್ಲ. ಮನುಷ್ಯ ಅಂದರೆ ಯಾರು, ನಾನು ಯಾತಕ್ಕೆ ಬಂದಿದ್ದೀನಿ, ಇಲ್ಲಿ ನನ್ನ ಉದ್ದೇಶ ಏನು, ನಾನೇನು ಮಾಡಬೇಕಾಗಿದೆ, ಇಷ್ಟು ದಿನ ನಾವು ಸಮಾಜದಿಂದ ತೊಗೊಂಡಿದ್ದೀವಿ ಅಲ್ವಾ. ಹುಟ್ಟಿದಾಗಲಿಂದ ಬೆಳೆಯೋವರೆಗೂ ನಾವು ಬರೀ ಸಮಾಜದಿಂದ ತೊಗೊಂಡು ಬೆಳೀತಾ ಇರ್ತೀವಿ. ಅದನ್ನೇ ಪ್ರವೃತ್ತಿ ಮಾರ್ಗ ಅಂತ ಹೇಳ್ತೀವಿ. ತೊಗೊಂಡು ಬೆಳೆದಾದ್ಮೇಲೆ ನಾವೇನು ಮಾಡಬೇಕು, ಬೆಳೆದಾದ್ಮೇಲೆ ಸಮಾಜಕ್ಕೆ ನಾವೇನಾದರೂ ಕೊಡಬೇಕು. ಅದು ನಿವೃತ್ತಿ ಜೀವನ ಅಂತ ಹೇಳ್ತೀವಿ ಅದನ್ನು. ಆ ನಿವೃತ್ತಿ ಜೀವನದಲ್ಲಿ ನಾವೆಲ್ಲ ಕಾಲಿಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂದರೆ ಥಿಯಾಸಫಿಸ್ಟ್ಗಳು ಮುಂದೆ ಥಿಯಾಸಫಿಸ್ಟ್ಗಳು ಆಗಬೇಕು ಅಂತ ಇರೋರು ಅವ್ರು ಹೇಳ್ತಾರೆ ವುಡ್ ಬಿ ಥಿಯಾಸಫಿಸ್ಟ್ ಅಂತಾರೆ. ನಾವೆಲ್ಲ ವುಡ್ ಬಿ ಥಿಯಾಸಫಿಸ್ಟ್ಗಳು, ಯಾಕಂದರೆ ನಾವಿನ್ನೂ ಈಗ ಹೆಜ್ಜೆ ಇಡ್ತಾ ಇದ್ದೀವಿ, ಇನ್ನು ವುಡ್ ಬಿಗಳೇ, ನಾವು ಥಿಯಾಸಫಿಸ್ಟ್ಗಳಾಗಿಲ್ಲ. ಆದರೆ ಇವರೆಲ್ಲರೂ ಕೂಡ ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಶ್ರದ್ಧೆ ಆಸಕ್ತಿಗಳನ್ನು ಬೆಳೆಸ್ಕೋಬೇಕು. ಅಂದರೆ ನಾವೆಲ್ಲರೂ ಸಮಾನ ಮನಸ್ಕರು ಅಂತ ಹೇಳ್ತೀವಿ. ಯಾವಾಗ ನಾವು ಒಂದು ಸತ್ಸಂಗಕ್ಕೆ ಹೋಗ್ತೀವಿ, ನಾವು ಒಂದು ಥಿಯಾಸಾಫಿಕಲ್ ಸೊಸೈಟಿಗೆ ಬರ್ತೀವಿ ಅಂತ ಹೇಳಿದರೆ, ಯಾಕೆ ಎಲ್ಲರೂ ಬರ್ತಾ ಇಲ್ಲ ಹೊರಗಡೆ ಇರೋರೆಲ್ಲ ಅಂತ ಹೇಳಿದರೆ ಅವರಿಗಿನ್ನೂ ಈ ಕಡೆ ದಾರಿ ಸಿಕ್ಕಿಲ್ಲ. ಅಂದರೆ ಸಮಾನ ಮನಸ್ಕರು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ, ನಮಗೆಲ್ರಿಗೂ ಕೂಡ ಏನಾದರೂ ಒಂದು ಸಹಾಯ ಮಾಡಬೇಕು, ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಅಂಥವ್ರಿಗೆಲ್ರಿಗೂ ಕೂಡ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ, ಎಲ್ಲರೂ ನಾವು ಕೇಳಿದ್ದೀವಿ, ಬುದ್ಧರ ವಿಷಯ ಕೇಳಿದ್ದೀವಿ, ಯೇಸು ಕ್ರಿಸ್ತರ ವಿಷಯ ಕೇಳಿದ್ದೀವಿ, ಮೇಡಮ್ ಬ್ಲವಟ್ಸ್ಕಿ ಅವ್ರ ವಿಷಯ ಕೇಳಿದ್ದೀವಿ, ಅನಿ ಬೆಸೆಂಟ್ರ ವಿಷಯ ಕೇಳಿದ್ದೀವಿ, ಶಂಕರಾಚಾರ್ಯರದ್ದು ಕೇಳಿದ್ದೀವಿ, ಮಧ್ವಾಚಾರ್ಯರು, ಎಷ್ಟೊಂದು ಆಚಾರ್ಯರು ಬಂದು ಹೋದರು. ಎಲ್ಲರ ವಿಷಯಗಳನ್ನು ನಾವು ಬೋಧಕರು ಅಂತ ಹೇಳ್ತೀವಿ ಅವ್ರನ್ನೆಲ್ಲ. ಅವರೆಲ್ಲರೂ ಕೂಡ ಸಮಾಜಕ್ಕೆ ಒಳ್ಳೆಯ ಜೀವನ ಹೇಗೆ ನಡೆಸಬೇಕು ಅಂತ ಬೋಧನೆ ಮಾಡಿ ಹೋದಂಥವ್ರು ಆಚಾರ್ಯರು. ಅವರೆಲ್ಲರ ಬೋಧೆಗಳು ಕೂಡ ಉತ್ಸಾಹ ಕೊಡಬಹುದು ನಮಗೆ ಅಲ್ವಾ, ಕೆಲಸ ಮಾಡೋಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಅವರ ನುಡಿಗಳು. ಹಾಗೆ ಇಲ್ಲೂ ಕೂಡ ಥಿಯಾಸಫಿಸ್ಟ್ ಆಗಬೇಕು ಅನ್ನೋರು ನಾವು ಸ್ವಲ್ಪ ಹತ್ರ ಹೋಗ್ತೀವಿ ಅಷ್ಟೇ. ಮನುಷ್ಯರಿಗೆ ಏನು ಹೇಳಬೇಕು, ಯಾರು ನಮ್ಮ ವಿಷಯ ಕೇಳಕ್ಕೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಅಲ್ವಾ. ನಾವು ಇವಾಗ ರೋಡಲ್ಲಿ ನಿಂತ್ಕೊಂಡು ಹೇಳೋಕ್ಕಾಗಲ್ಲ ಬನ್ನಿ ಅಂತ. ಇಲ್ಲಿ ಯಾರು ಬರ್ತಾರೆ, ಯಾರಿಗೆ ಆಸಕ್ತಿ ಇದೆ ಅವರಿಗೆ ನಾವು ಹೇಳ್ಬೋದು. ಅಂಥವ್ರಿಗೆಲ್ಲ ಅವ್ರು ಹೇಳ್ತಾರೆ ಈ ಬೋಧೆಗಳೆಲ್ಲ ಉತ್ಸಾಹ ಕೊಡಬಹುದು, ಆದರೆ ಬೇರೆಯವರಿಗೆ ಅದು ಕೊಡದೇ ಇರ್ಬೋದು. ಎಷ್ಟೊಂದು ಜನಕ್ಕೆ ನೀವು ಬೇರೆಯವ್ರನ್ನೆಲ್ಲ ತಂದು ಕೊಡಿಸಿ ಇಲ್ಲಿ ಏನಾದ್ರು ಹೇಳಿ ಥಿಯಾಸಫಿ ಹೀಗೆ ಹೇಳುತ್ತೆ, ಥಿಯಾಸಫಿಯಲ್ಲಿ ಹೀಗೆ ಮಾಡಬಾರ್ದಂತೆ, ಹಾಗೆ ಮಾಡಬಾರ್ದಂತೆ, ಅದೆಲ್ಲ ಏನೋ ತಿನ್ನಬಾರ್ದಂತೆ, ನಾನ್ ವೆಜ್ ಎಲ್ಲ ತಿನ್ನಬಾರ್ದಂತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ರುಚಿಸದೇ ಇರಬಹುದು ಅಲ್ವಾ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ ಈ ಬೋಧೆಗಳು. ಇಲ್ಲಿ ಎಲ್ರಿಗೂ ಸಮಾನ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಎಲ್ರಿಗೂ ಮಾನವನ ಪುನರುತ್ಥಾನ ಅಥವಾ ಪುನರುದ್ಧಾರ ಇವೆಲ್ಲ ವಿಷಯ ಎಲ್ರಿಗೂ ಬೇಕಾಗಿರೋದು ಅಲ್ವಾ. ಯಾರು ಬರಲಿ ಬರದೇ ಇರಲಿ ಅವ್ರನ್ನ ಉದ್ಧಾರ ಮಾಡೋದು ನಮ್ಮ ಕೆಲಸ. ಭಗವಂತ ಭೂಮಿ ಕಳಿಸ್ಬಿಟ್ಟ ಮೇಲೆ ಸುಮ್ಮನೆ ಕಳಿಸಲ್ಲ, ಎಲ್ಲರನ್ನೂ ಉದ್ಧಾರ ಮಾಡಿನೇ ಕಳಿಸೋದಲ್ವ. ಇವತ್ತು ಚಿಕ್ಕವರಾಗಿರೋರು ನಾಳೆ ದೊಡ್ಡವರಾಗಬೇಕು, ಇವತ್ತು ಏನೂ ಕಲಿದೇ ಇರೋರು ನಾಳೆ ಕಲಿಬೇಕು, ಹಾಗೆ ಕಲಿತಾ ಹೋಗಬೇಕು. ಅದೇ ಪ್ರಗತಿ ಅಂತ ಹೇಳ್ತೀವಿ, ವಿಕಾಸ ಅಂತ ಹೇಳ್ತೀವಿ. ಇದನ್ನೇ ಅವರು ಎವಲ್ಯೂಷನ್ ಅಂತ ಹೇಳ್ತೀವಲ್ಲ. ಎವಲ್ಯೂಷನ್ ಅಂತ ಹೇಳಿದರೆ ಯಾವತ್ತೂ ಹಿಂದಕ್ಕೆ ಬರೋದಿಲ್ಲ, ಮುಂದಕ್ಕೆ ಹೋಗೋದು. ಯಾವಾಗಲೂ ನಾವು ಮುಂದೆ ಹೋಗ್ತಾ ಇರೋದು. ಮನುಷ್ಯ ಆಗಿರೋರು ಮತ್ತೆ ಪ್ರಾಣಿ ಆಗೋದಿಲ್ಲ. ಮನುಷ್ಯ ಇನ್ನೂ ಉನ್ನತ ಮಟ್ಟದ ಮನುಷ್ಯ ಆಗಬೇಕು. ಇವತ್ತು ಸಾಧಾರಣ ಮನುಷ್ಯ ಆಗಿದ್ದೀವಿ, ನಾಳೆ ಇನ್ನು ಸ್ವಲ್ಪ ಚೆನ್ನಾಗಿ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಇನ್ನು ಸ್ವಲ್ಪ ಬೆಳಿತೀವಿ. ಆಮೇಲೆ ಇನ್ನೂ ಮುಂದೆ ನಮಗೆ ಒಂದು ಏಮ್ ಇರುತ್ತೆ, ಗುರಿ. ನಾನು ಹೀಗಾಗಬೇಕಪ್ಪ, ನಾನು ಅನಿ ಬೆಸೆಂಟ್ ಹಾಗೆ ಆಗಬೇಕು, ನಾನು ಕೂಡ ಶಂಕರಾಚಾರ್ಯರ ಹಾಗೆ ಆಗಬೇಕು, ನಾನು ಕೂಡ ಸದ್ಗುರು ಥರ ಆಗಬೇಕು. ಇದು ನಮ್ಮ ಏಮ್ಗಳಿರ್ತಾವಲ್ಲ, ಅವೆಲ್ಲ ಏನು ಮಾಡುತ್ತೆ, ನಮ್ಮನ್ನು ವಿಕಾಸದ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಮ್ಮೊಳಗೆ ಹುಟ್ಟುವಂಥ ಆಸೆ ಅದು. ಇವೆಲ್ಲ ಕೂಡ ವಿಕಾಸಕ್ಕೆ ದಾರಿ. ಇದೆಲ್ಲ ಕೂಡ ಬರೀ ತತ್ವಗಳ ಮಟ್ಟದಲ್ಲಿ ಆದರೆ ಸಾಕಾಗಲ್ಲ. ನಾವು ಹೇಗೆ ಉದ್ಧಾರ ಆಗಬೇಕು ಮನುಷ್ಯ ಅಂತ ಹೇಳಿದರೆ ಪೂರ್ಣವಾಗಿ ಹೇಳ್ತೀವಿ, ಕಾಯ ವಾಚ ಮನಸ ಅಂತ ಹೇಳ್ತೀವಲ್ವ ನಾವು. ಈ ಮೂರು ದೇಹದಿಂದ ಶುದ್ಧಿ ಆಗಬೇಕು, ನಮ್ಮ ಮಾತುಗಳಲ್ಲಿ ಶುದ್ಧಿ ಆಗಬೇಕು, ನಮ್ಮ ಮನಸ್ಸು ಶುದ್ಧಿ ಆಗಬೇಕು. ಇದನ್ನೇ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾವುದನ್ನು ಶುದ್ಧಿ ಮಾಡಿಕೊಂಡು ನಾವು ಪುನರುದ್ಧಾರ ಆಗಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಪುನರುದ್ಧಾರದ ಕೆಲಸವೇ ಥಿಯಾಸಾಫಿಕಲ್ ಸೊಸೈಟಿ ಮಾಡ್ತಾ ಇರೋ ಕೆಲಸ ಅಂತ ಹೇಳ್ತಾರೆ ಅವರು. ಇದು ಆ್ಯಕ್ಚುಲಿ ಒಂದು ಭಾಷಣಗಳನ್ನು ಕೊಡ್ತಾರೆ ಅವರು. ಎಲ್ಲಿ ಅಂತ ಹೇಳಿದರೆ
ನೆದರ್ಲ್ಯಾಂಡ್ಸಲ್ಲಿ ನಾರ್ಡನ್ ಅನ್ನೋ ಒಂದು ಪಟ್ಟಣ, ಅಲ್ಲಿ ಒಂದು ಸಿಟಿ ನಾರ್ಡೆನ್ ಅನ್ನೋ ಪಟ್ಟಣದಲ್ಲಿ ಒಂದು ಇಂಟರ್ನ್ಯಾಷನಲ್ ಥಿಯಾಸಫಿ ಕೇಂದ್ರ ಇದೆ. ಅಲ್ಲಿ ಯುರೋಪಿನ ಥಿಯಾಸಾಫಿಕಲ್ ಸೊಸೈಟಿಗಳ ಫೆಡ್ರೇಷನ್ನು ಮತ್ತು ಅಲ್ಲಿಯ ಸ್ಥಳೀಯವಾದಂಥ ಸಂಘಟನಾಕಾರರು ಎಲ್ಲ ಸೇರಿ ಒಂದು ಕನ್ವೆನ್ಷನ್ ಅಂತ ಮಾಡ್ತಾರೆ. ಅಂದರೆ ಒಂದು ಸೆಂಟ್ರ್, ಅಲ್ಲಿ ಒಂದು ಸ್ಟಡಿ ಕ್ಲಾಸ್ ಅಂತ ಹೇಳ್ಬೋದು, ಇದನ್ನು ನಾವು ಅಧ್ಯಯನ ಶಿಬಿರ ಅದನ್ನು ಮಾಡ್ತಾರೆ 1990ರಲ್ಲಿ. ಅಂದರೆ ಎಲ್ಲ ಸಮಯದಲ್ಲೂ ಇದೆ ಅಲ್ವಾ, ಮನುಷ್ಯನ ಉದ್ಧಾರ ಹಿಂದೆ ಇತ್ತು, ಇವತ್ತಿದೆ, ನಾಳೆ ಇರುತ್ತೆ, ಎಲ್ಲ ಸಮಯದಲ್ಲೂ ನಮಗೆ ಬದಲಾವಣೆಗಳು ಬೇಕು ಅಲ್ವಾ. ಆವಾಗವಾಗ ಆಗ್ತಲೇ ಇರುತ್ತೆ ಈ ಬದಲಾವಣೆಗಳು. ಎಲ್ಲರೂ ಒಟ್ಟಾಗಿ ಸೇರಿ ಜುಲೈನಲ್ಲಿ ನೋಡಿ, ನಾವು ಯಾವಾಗ ಮಾಡ್ತಾಯಿದ್ದೀವಿ, ಜುಲೈನಲ್ಲೇ ಮಾಡ್ತಾಯಿದ್ದೀವ. ಇದು 1990ರಲ್ಲಿ ಜುಲೈಯಲ್ಲಿ ಮಾಡಿದ್ದು. ಅಲ್ಲಿ ಒಂದು ಪ್ರೌಢ ವ್ಯಾಸಂಗ ಶಿಬಿರಗಳನ್ನು ಏರ್ಪಡಿಸ್ತಾರಂತೆ, ಲೆಕ್ಚರ್ಸು. ಜುಲೈಯಲ್ಲೇ ಮಾಡಿದ್ವಿ ನಾವು, ಅದೇನು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ, ಜುಲೈಯಲ್ಲೇ ತೊಗೊಂಡಿದ್ವಿ. ಅವರು ಆ ಜುಲೈ 1990ರಲ್ಲಿ ಒಂದು ಪ್ರೌಢ ಶಿಬಿರಗಳನ್ನು ಏರ್ಪಡಿಸ್ತಾರೆ. ಅಲ್ಲಿ ಅಧಿಕಾರ ವರ್ಗದವರು, ಅಲ್ಲಿ ಕೆಲಸ ಮಾಡೋರು, ಥಿಯಾಸಾಫಿಕಲ್ ಸೊಸೈಟಿಯ ಕೆಲಸಗಾರರು ಮತ್ತು ಸದಸ್ಯರು ಮತ್ತು ಈ ಪಬ್ಲಿಕ್ಕು ಎಲ್ಲರೂ ಸೇರಿ ಬರ್ತಾರೆ. ಎಲ್ಲೆಲ್ಲಿ ಅಂದರೆ ಎಲ್ಲೆಲ್ಲಿಂದ ಜನಗಳು ಬಂದಿದ್ದರು ಅಂತ ಹೇಳ್ತಾರೆ. ಬೇರೆ ದೇಶಗಳ ಜನರು ಕೂಡ ಬಂದಿದ್ದರು. ಉತ್ತರ ಅಮೇರಿಕಾ, ಮೆಕ್ಸಿಕೋ, ಬ್ರೆಜಿಲ್ಲು, ಉರುಗ್ವೆ, ಜಾಂಬಿಯಾ, ಇಸ್ರೇಲ್, ಇಂಡಿಯಾ, ಆಸ್ಟ್ರೇಲಿಯಾ, ಈ ಥರ ಬೇರೆ ಬೇರೆ ದೇಶಗಳಿಂದ ಕೂಡ ಅಲ್ಲಿಗೆ ಸದಸ್ಯರು ಬಂದಿದ್ದರು, ಆ ಲೆಕ್ಚರ್ಗಳಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿ ಪ್ರತಿನಿತ್ಯ ಕೂಡ ಚಿಕ್ಕ ಚಿಕ್ಕ ಗ್ರೂಪ್ಗಳಲ್ಲೂ ನಡೀತಾ ಇತ್ತು, ಡಿಸ್ಕಷನ್ಸ್ ನಡೀತಾ ಇತ್ತು. ಈ ಥರ ಒಂದು ಓಪನ್ ಒಂದು ಲೆಕ್ಚರ್ ಇರ್ತಾಯಿತ್ತು. ಎಲ್ಲ ಆ ಥರ ನಡೆದಿದ್ದನ್ನ ವಿಷಯಗಳನ್ನು ಇಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ ಅವರು. ಅಂದರೆ ಯಾರು ಬಂದಿಲ್ವೋ, ಈಗ ನಾವೆಲ್ಲ ಬಂದಿದ್ದೀವಪ್ಪ, ಈ ವಿಷಯ ಕೇಳಿ ತಿಳ್ಕೊಳ್ತೀವಿ, ಇನ್ನೂ ಬರದೇ ಇರೋರು ಎಷ್ಟೋ ಜನ ಇದ್ದಾರಲ್ಲ, ಅವರಿಗೋಸ್ಕರ ಈ ಪುಸ್ತಕವನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ ರಾಧಾಜಿಯವರು. ಯಾರ್ಯಾರು ಬಂದಿಲ್ವೋ ಅವರು ಕೂಡ ಈ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಅಲ್ಲಿ ನಡೆದಂಥ ಆ ಚಿಕ್ಕ ಚಿಕ್ಕ ಡಿಸ್ಕಷನ್ಸು, ಲೆಕ್ಚರ್ಸು, ಅಲ್ಲಿ ಏನು ಭಾಷಣಗಳು, ಉಪನ್ಯಾಸಗಳು ಏನೇನು ನಡೀತೋ ಅದನ್ನೆಲ್ಲ ಕೂಡ ಈ ಗ್ರಂಥ ರೂಪದಲ್ಲಿ ತಂದಿದ್ದಾರೆ. ಅದನ್ನೇ ಮಾನವ ಪುನರುತ್ಥಾನ ಅಥವಾ ಹ್ಯೂಮನ್ ರೀಜನರೇಷನ್ ಅಂತ ಕರೆದಿದ್ದಾರೆ. ಇಲ್ಲೇನು ನಡೀತಪ್ಪ ಅಂತ ಹೇಳಿದರೆ, ಈ ಚರ್ಚೆಗಳಲ್ಲಿ ಹೊಸ ಹೊಸ ವಿಚಾರಗಳು, ಅಂದರೆ ಎಲ್ಲರೂ ಸೇರಿ ಮಾಡಿದ್ದಂತಹ ಒಂದು ಡಿಸ್ಕಷನ್ಸ್ ಅಲ್ಲಿ ಮಾಡಿದ ಮೇಲೆ, ಅದು ನಾವು ಯಾವಾಗಲೂ ಒಂದು ವಿಷಯವನ್ನು ತಗೊಂಡು ಅದನ್ನು ಚರ್ಚೆ ಮಾಡಿದಾಗ ಮಂಥನ ಅಂತ ಹೇಳ್ತೀವಿ, ಮತ್ತೆ ಮತ್ತೆ ಆ ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅದು ಮಾಡಿದ ಮೇಲೆ ನಮಗೆ ಮನದಟ್ಟಾಗಿ ನಾವು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ನಡೀತಾ ಇತ್ತು ಆ ಡಿಸ್ಕಷನ್ಸಲ್ಲಿ. ಎಲ್ಲ ಕೂಡ ವಿಚಾರಶೀಲತೆಯಿಂದ ತುಂಬಿತ್ತು. 15 ದಿನ ಮಾಡಿದ್ರಂತೆ ಈ ಲೆಕ್ಚರ್ಸ್ಗಳನ್ನು. 15 ದಿನಗಳು ಎಲ್ಲರೂ ಕೂಡ ಸಂತೋಷದಿಂದ ಪರಸ್ಪರ ಸಾಮರಸ್ಯ ಇತ್ತು. ಯಾಕಂದರೆ ಒಂದು ಕಡೆ ಸೇರಿದ ಮೇಲೆ ಒಂದು ಅಭಿರುಚಿ ಇದ್ದ ಜನಗಳಲ್ಲಿ ಸಾಮರಸ್ಯ ಇರುತ್ತೆ, ಅಂದರೆ ಸಮಾನತೆ ಇರುತ್ತೆ. ಅವೆಲ್ಲ ಎದ್ದು ಕಾಣ್ತಾ ಇತ್ತು. ಅಲ್ಲಿ ವಾತಾವರಣ ಹೇಗಿತ್ತಪ್ಪ ಅಂತ ಹೇಳಿದರೆ, ಸುಂದರವಾದ ವನ ಪ್ರದೇಶ ಅಂತ ಹೇಳ್ತಾರೆ. ಈಗ ನಾವೆಲ್ಲೋ ಹೊರಗಡೆ ಹೋಗ್ತೀವಿ, ಒಂದು ಕಡೆ ಹೊರಗಡೆ ಎಲ್ಲ ಹೋದಾಗ ಅಡಿಯಾರಿಗೆ ಹೋದರೆ ನಮಗೆ ಚೆನ್ನಾಗಿ ಅನುಭವ ಆಗುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿದೆ, ಮರಗಳಿದೆ, ಬಳ್ಳಿಗಳಿದೆ, ಮರಗಳಲ್ಲಿ ಪಕ್ಷಿಗಳು, ಒಂದು ಸುಂದರವಾದ ವಾತಾವರಣ ಇದೆ. ಹಾಗೆ ಅಲ್ಲೂ ಕೂಡ ಅವರು ನಾರ್ಡೆನ್ ಪಟ್ಟಣದಲ್ಲಿ ಏನು ಮಾಡಿದ್ರು, ಆ ಜಾಗ ಅನುಕೂಲಕರವಾಗಿತ್ತು ಈ ಡಿಸ್ಕಷನ್ಸ್ ಎಲ್ಲ ಮಾಡೋದಕ್ಕೆ, ಈ ಉಪನ್ಯಾಸಗಳು ಮಾಡೋದಕ್ಕೆ ಒಳ್ಳೆಯ ವಾತಾವರಣ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಕೂಡ ಅಂಥ ವಾತಾವರಣದಲ್ಲಿ ನಾವು ಈ ಡಿಸ್ಕಷನ್ಸ್ ಮಾಡಿದಾಗ ನಮ್ಮ ಮನಸ್ಸು ಒಂಥರ ವಿಶಾಲವಾಗಿ ಆಲೋಚನೆ ಮಾಡುತ್ತೆ. ಅಂದರೆ ಮೈಂಡ್ ಕಾಮಾಗಿದ್ದಾಗ ನಾವು ಎಲ್ಲ ವಿಚಾರಗಳನ್ನು ಒಳಗೆ ತಗೊಳ್ತೀವಿ. ಅಂಥ ಒಂದು ವಾತಾವರಣ ಅಲ್ಲಿತ್ತು ಅಂತ ಹೇಳ್ತಾರೆ. ಇದೆಲ್ಲ ಕೂಡ ನಮ್ಮ ದೃಷ್ಟಿ ವಿಶಾಲ ಆಗೋದಕ್ಕೆ ಸಹಕಾರಿಯಾಗತ್ತೆ. ಅಂದರೆ ಒಳ್ಳೆಯ ವಾತಾವರಣ, ಒಳ್ಳೆ ಗಿಡ ಮರ, ಒಳ್ಳೆ ಗಾಳಿ, ಒಳ್ಳೆ ಬೆಳಕು ಎಲ್ಲ ಬಂದಾಗ ಏನಾಗುತ್ತೆ, ನಾವು ವಿಚಾರ ಮಾಡುವಂಥ ಶಕ್ತಿ ನಮ್ಮಲ್ಲಿ ಹೆಚ್ಚಾಗತ್ತೆ. ಹೀಗೆ ಅವರು ಸೊಸೈಟಿಯವರ ಜೊತೆ ಇವೆಲ್ಲವನ್ನು ಹಂಚ್ಕೊಳ್ಳೋಕ್ಕೆ ಬರ್ತಾರೆ. ಈ ಮಾನವ ಪುನರುತ್ಥಾನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಲ್ಲಿ ಎಷ್ಟೋ ಇದೆಲ್ಲ ಹೇಳ್ತಾರೆ ಅವರು. ನಾವು ಬರೀ ಭಾಷಣಗಳನ್ನೇ ಮಾಡಲಿಲ್ಲ, ಮತ್ತು ಅವುಗಳನ್ನು ವಿಡಿಯೋ ಮಾಡಿದರು, ಆಡಿಯೋ ಕ್ಯಾಸೆಟ್ಗಳನ್ನು ಮಾಡಿದರು, ಜನಗಳಿಗೆಲ್ಲ ತಲುಪಿಸಿದ್ವಿ ಅಂತ ಹೇಳ್ತಾರೆ. ಈ ಮಹತ್ತರ ವಿಷಯಗಳನ್ನು ಶ್ರದ್ಧಾಪೂರ್ವಕ ವಿಮರ್ಶೆಗಳಿಂದ ಇನ್ನೂ ಹೆಚ್ಚಿನ ಬೆಳಕು ನಮ್ಮ ಕೆಲಸಕ್ಕೆ ಉಂಟಾಗೋದು ಅಂತ ಆಶಿಸ್ತಾರೆ ಅವರು. ಈ ಪುಸ್ತಕ ಓದೋದ್ರಿಂದ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ನಾನು ಹೇಗೆ ಕೆಲಸ ಮಾಡಬೇಕು, ಹೇಗೆ ಬದಲಾವಣೆಗಳನ್ನು ತರಬೇಕು, ನಮ್ಮ ಸೊಸೈಟಿಯನ್ನು ನಾನು ಹೇಗೆ ಮುಂದುವರಿಸಬೇಕು ಅನ್ನೋದನ್ನು, ಇದು ಆ್ಯಕ್ಚುಲಿ ಕೆಲಸಗಾರರಿಗೆ ಹೇಳಿದಂಥ ಒಂದು ಕಿವಿ ಮಾತು ಅಂತ ಹೇಳಬೇಕು. ಕೆಲಸಗಾರರು ಬರ್ತೀವಿ, ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಹೊಸದಾಗಿ ಬರ್ತೀವಿ, ನಾವು ಯಾವ ಥರ ಬದಲಾವಣೆ ಮಾಡಬೇಕು, ಏನೋ ಒಂದು ಮೇಲ್ ಮಾಡಿದರೆ ಸಾಕು. ಈಗ ಸೊಸೈಟಿಗೆ ಬರ್ತೀವಿ, ನಮಗನ್ಸೋದೇನು ಅನಿಸುತ್ತೆ,
ಅಯ್ಯೋ ಇಲ್ಲೆಲ್ಲ ಇಷ್ಟೊಂದು ಕೊಳಕಿದೆ, ಇದನ್ನೆಲ್ಲ ಕ್ಲೀನ್ ಮಾಡೋಣವಾ ಅನ್ಸುತ್ತೆ ಅಲ್ವಾ. ಅಂದರೆ ಬರೀ ಕ್ಲೀನ್ ಮಾಡಿಬಿಟ್ರೆ ಸಾಕಾ? ಬರೀ ಹೊರಗಡೆ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ವಾ. ನಾವು ಕ್ಲೀನ್ ಮಾಡಿದ್ರೆ ಬರೀ ಕಾಂಪೌಂಡ್ ಒಳಗೆ ಕ್ಲೀನ್ ಆಗುತ್ತೆ. ಆದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಮೂಲಭೂತವಾಗಿ ಅಂದರೆ ಹೇಳ್ತೀವಿ ನಾವು ಫಂಡಮೆಂಟಲ್ ಚೇಂಜ್ ಅಂತ ಯಾವುದನ್ನು ಹೇಳ್ತೀವಿ, ಅದು ನಮ್ಮೊಳಗೆ ಆಗಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಆ ಕಸ ಬೀಳೋದಕ್ಕೆ ಮುಂಚೆ ಅದಕ್ಕೆ ತರಬೇತಿ ಕೊಟ್ಟರೆ, ಈ ಕಸ ಇಲ್ಲಿ ಯಾರು ಹಾಕ್ತಾಯಿದ್ದಾರೆ, ಯಾತಕ್ಕೆ ಹಾಕ್ತಾಯಿದ್ದಾರೆ, ಅವ್ರಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಾ, ಇದನ್ನೆಲ್ಲ ತಿಳ್ಕೊಂಡಾಗ ನಾವು ದಿನ ಬಂದು ಅಲ್ಲಿ ಗುಡಿಸೋ ಕೆಲಸ ಇರೋದಿಲ್ಲ ಅಲ್ವಾ. ಆ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಅಂದರೆ ಯಾವಾಗ ನಾವು ಸದಸ್ಯರನ್ನು ಕರ್ಕೊಳ್ತೀವಿ, ಸದಸ್ಯರ ಕೆಲಸ ಏನಂತ ಹೇಳಿದರೆ ಬರೀ ಅವ್ರನ್ನವರು ತಿದ್ಕೊಳ್ಳೋದಲ್ಲ. ನಾವು ಬರೋದೇನಕ್ಕೆ ಅಂದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬಹುದು. ಸೊಸೈಟಿಗೆ ಬಂದರೆ ನಾವು ಬೆಳಿತೀವಿ, ನಮ್ಮೊಳಗಿರೋ ದುರ್ಗುಣಗಳು ಇವೆಲ್ಲ ಹೋಗಿ ನಾವು ಬೆಳಿತೀವಿ ಅಂತ. ಇಲ್ಲ ಅವ್ರು ಹೇಳೋದು ಬರೀ ನಾವಷ್ಟೇ ಅಲ್ಲ, ನಮ್ಮ ಜೊತೆಗೆ ಇರೋರನ್ನು ಕೂಡ ನಾವು ಬೆಳೆಸಬೇಕು. ಅದು ಥಿಯೋಸಾಫಿಕಲ್ ಸೊಸೈಟಿಯ ಮೂಲಭೂತವಾದ ಕೆಲಸ. ಅವ್ರು ಹೇಳ್ತಾರೆ, ನಾವು ನಮಗೆ ಮಾತ್ರ ಬೆಳ್ಕೊಳ್ಳೋದಲ್ಲ, ನಾವು ಮಾತ್ರ ಉದ್ಧಾರ ಆಗೋದಲ್ಲ, ಪ್ರಪಂಚವೆಲ್ಲವನ್ನೂ ಕೂಡ ಬೆಳೆಸಬೇಕು. ಅದೇ ಹೇಳ್ತಾರೆ ಗುರುಗಳು, ಮಹಾತ್ಮರು ಹೇಳೋದೇನಪ್ಪ ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ನಾನಾ ರೀತಿಯ ಕಷ್ಟಗಳಿದ್ದಾವೆ. ಆ ಕಷ್ಟಗಳಲ್ಲಿ ಎಲ್ಲವನ್ನೂ ಹೋಗಲಾಡಿಸೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಒಂದಿಷ್ಟು, ಒಂದು ಸ್ವಲ್ಪ, ಒಂದು ಕಲ್ಲೆತ್ತಿ ಹಾಕಿದಷ್ಟು ಒಂದು ಸಣ್ಣ ಕೆಲಸ ಮಾಡಿ ನಾವು ಅವರಿಗೆ ಸಹಾಯ ಮಾಡೋಣ. ಆ ಮಹಾತ್ಮರ ಕೆಲಸದಲ್ಲಿ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾರೆ. ನಮ್ಮ ಕೈಲಿ ಎಲ್ಲ ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಪ್ರಪಂಚವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ಸಮಾಜವನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡಾಗ ಪ್ರಪಂಚ ಕೂಡ ಬದಲಾಗುತ್ತೆ. ಅಂತಹ ವಿಶಾಲ ದೃಷ್ಟಿ ನಮ್ಮಲ್ಲಿ ಬರಬೇಕು. ಅದಕ್ಕೆ ಈ ಗ್ರಂಥ ಕಾರಣವಾಗತ್ತೆ. ನಿಜವಾದ ಅರ್ಥ ಏನಪ್ಪ ಅಂತ ಹೇಳಿದರೆ, ಥಿಯಾಸಫಿಯ ಉಪಾಸಕನ ನಿಜವಾದ ಅರ್ಥ ಅದು ತಾನೊಬ್ಬನೇ ಉದ್ಧಾರ ಆಗೋದಲ್ಲ. ಅವನು ಪ್ರಪಂಚವನ್ನು ಉದ್ಧಾರ ಮಾಡ್ತಾನೆ, ಪ್ರಪಂಚವನ್ನು ಉನ್ನತ ಸ್ಥಿತಿಗೆ ಸೇರಿಸ್ತಾನೆ. ಅದಕ್ಕೆ ಈ ಶಿಬಿರಗಳು, ಈ ಉಪನ್ಯಾಸಗಳು ಇವೆಲ್ಲ ಕೂಡ ಸಹಕಾರಿಯಾಗತ್ತೆ. ಅವರು ಮುನ್ನುಡಿಯಲ್ಲಿ ಇಷ್ಟನ್ನು ಹೇಳ್ತಾರೆ ರಾಧಾಜಿಯವರು, ಇದಕ್ಕೋಸ್ಕರ ನಾನು ಈ ಗ್ರಂಥವನ್ನು ಬರೆದೆ. ಅಂದರೆ ಎಲ್ಲರೂ ಕೂಡ ಆ ಚರ್ಚೆಗಳು ಏನೇನು ನಡೀತು ಅಲ್ಲಿ ನಾರ್ಡೆನ್ ಪಟ್ಟಣದಲ್ಲಿ ಅವೆಲ್ಲವೂ ಕೂಡ ಇಲ್ಲಿ ಚರ್ಚೆ ಮಾಡಿ ಜನಗಳು ಅದನ್ನು ಮನದಟ್ಟು ಮಾಡಿಕೊಳ್ಳಿ ಅಂತ. ಮೊದಲನೆಯ ಭಾಗ, ಮೊದಲನೆಯ ಒಂದು ಚಾಪ್ಟ್ರಲ್ಲಿ ಅವರು ಹೇಳ್ತಾರೆ, ಥಿಯೋಸಾಫಿಕಲ್ ಸೊಸೈಟಿಯ ಕೆಲಸ, ದ ವರ್ಕ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ. ಮತ್ತು ಮನುಷ್ಯನಲ್ಲಿ ಅಥವಾ ಮಾನವನಲ್ಲಿ ಮತ್ತು ಸಮಾಜದಲ್ಲಿ ಮೂಲಭೂತ ಬದಲಾವಣೆ. ಮೂಲಭೂತ ಬದಲಾವಣೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಫಂಡಮೆಂಟಲ್ ಚೇಂಜ್ ಏನು ಮಾಡಬೇಕು. ಯಾವಾಗಲೂ ನಾವು ಹೇಳ್ತೀವಿ ಗಿಡ ಮರ ಅಂತ ಹೇಳಿದ್ರೆ ಮೇಲ್ಮೇಲೆ ಗಿಡಗಳು ಕತ್ತರಿಸ್ಬಿಟ್ರೆ ಅದಕ್ಕೆ ಕಾಯಿಲೆ ಹೊಟ್ಟೋಯ್ತು ಅಂತ ಅಂದ್ಕೊಳ್ತೀವಿ ಅಲ್ವಾ. ಗಿಡಕ್ಕೆ ಒಂದು ಕಾಯಿಲೆ ಬಂದಿರ್ಬೋದು, ಅಥವಾ ನಮ್ಮ ದೇಹಕ್ಕೆ ಏನಾದರೂ ಒಂದು ಜ್ವರ ಬರುತ್ತೆ ಅಂದ್ಕೊಳ್ಳಿ. ಜ್ವರ ಬಂದರೆ ಆ ಜ್ವರಕ್ಕೆ ನಾವು ಬೇಗ ಔಷಧಿನ ತೊಗೊಳ್ತೀವಿ. ಆದರೆ ಜ್ವರ ಯಾತಕ್ಕೆ ಇನ್ನೂ ಒಂದು 3 ದಿನ ಆಗುತ್ತೆ, ಮತ್ತು ಜ್ವರ ಹೋಗಲಿಲ್ಲ, ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಆಮೇಲೆ ಅವ್ರು ಹೇಳ್ತಾರೆ ಏನೋ ಒಂದು ಟೆಸ್ಟಿಗೆ ಬರ್ಕೊಡ್ತಾರೆ, ಲ್ಯಾಬ್ಗೆ ಹೋಗ್ತೀವಿ. ಆವಾಗ ನಿಜವಾಗ್ಲೂ ನಮಗೆ ಗೊತ್ತಾಗುತ್ತೆ ಒಳಗೇನಾದರೂ ಇನ್ಫೆಕ್ಷನ್ ಆಗಿದೆಯಾ, ದೇಹದ ಒಳಗಡೆ ಏನಾದರೂ ಕಾಯಿಲೆ ಆಗಿದೆಯಾ ಅಂತ. ಆ ರೀತಿ ನಾವು ಒಬ್ಬ ಮನುಷ್ಯನನ್ನು ಬದಲಾಯಿಸಬೇಕು ಅಂದರೆ, ಒಂದು ಸಮಾಜನ ಬದಲಾಯಿಸಬೇಕು ಅಂತ ಹೇಳಿದರೆ ಬರೀ ಮೇಲೆ ಸವರ್ಕೊಂಡು ಕಟ್ ಮಾಡೋದಲ್ಲ, ಮೇಲೆ ಏನೋ ಟ್ರೀಟ್ಮೆಂಟ್ ಕೊಡೋದಲ್ಲ. ನಾವು ಆಳಕ್ಕೆ ಹೋಗಬೇಕು, ಎಲ್ಲಿ ಬದಲಾವಣೆ ಆಗಬೇಕು ಅಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಬಹಳ ಗಹನವಾದ ವಿಷಯಗಳು ಅಂತ ಹೇಳ್ತಾರೆ. ಇವೆಲ್ಲ ನೋಡೋಕ್ಕೆ ಸುಲಭವಾಗಿ ಕಾಣುತ್ತೆ ಅಲ್ವಾ. ಎಲ್ಲ ದೇಶಗಳಲ್ಲೂ ಇರೋದೆ ಇದು. ಬರೀ ದೇಶದ ಒಂದು ಭಾಗದಲ್ಲಿರೋ ಸಮಸ್ಯೆನ, ಎಲ್ಲ ದೇಶಗಳಲ್ಲೂ ಇರುವಂಥ ಸಮಸ್ಯೆ ಹೇಳ್ತಾರೆ. ಕಾಲಕ್ಕೆ ತಕ್ಕ ಹಾಗೆ ಎಲ್ಲ ಕಡೆಗಳು ಸಮಸ್ಯೆ ಇದ್ದಾವೆ. ಆ ಸಮಸ್ಯೆಗಳು ಒಂದೊಂದನ್ನೇ ಅವ್ರು ಹೇಳ್ತಾ ಹೋಗ್ತಾರೆ. ಈ ಮಾನವನ ಪುನರುತ್ಥಾನ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದರೆ, ಬದಲಾವಣೆ ಪ್ರತಿಯೊಂದು ಕಡೆ, ಪ್ರತಿಯೊಬ್ಬರಲ್ಲಿ, ಪ್ರತಿಯೊಂದು ಸಮಾಜದಲ್ಲಿ ಬದಲಾವಣೆ ಆದಾಗ ಇಡೀ ಪ್ರಪಂಚದಲ್ಲಿ ಬದಲಾವಣೆ ಆಗುತ್ತೆ. ಅಂಥ ಮಾರ್ಪಾಡುಗಳನ್ನು ನಾವು ಮಾಡಬೇಕು. ಅದು ಆವಾಗ ನಿಜವಾಗಲೂ ನಾವು ಹೊಸ ಒಂದು ಬದಲಾವಣೆಯನ್ನು ತರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಪ್ರತಿ ನಾಗರಿಕತೆಯು ಅನೇಕ ವಿಧವಾದ ಸವಾಲುಗಳನ್ನು ಎದುರಿಸಬೇಕು. ಸವಾಲುಗಳು ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಚಾಲೆಂಜಸ್ ಅಂತ ಹೇಳ್ತೀವಲ್ಲ ನಾವು ಇಂಗ್ಲೀಷಲ್ಲಿ. ಚಾಲೆಂಜಸ್ ಅಂದರೆ ಪ್ರತಿಯೊಂದು ಸಮಸ್ಯೆಗಳು ಸಾಕಷ್ಟು ಬರ್ತವೆ. ಅವುಗಳನ್ನು ಪೂರ್ಣವಾಗಿ ಎದುರಿಸಲಾಗಿದೆ. ಎಷ್ಟೋ ದೇಶಗಳು ಭಾಳ ಕಷ್ಟಪಡ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾರಿಗೆ ಸಮಸ್ಯೆ ಎದುರಿಸೋಕ್ಕೆ ಕಷ್ಟ ಆಗುತ್ತೆ ನಾವು ಫ್ಯಾಮಿಲಿಗಳಲ್ಲೇ ನೋಡ್ತೀವಿ. ಯಾರು ನೋಡಿ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ನಡೀತಾ ಇರ್ತಾರೆ, ಆ ಕುಟುಂಬಗಳು ಬಹಳ ಚೆನ್ನಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ. ಅವರಿಗೆ ಸಮಸ್ಯೆ ಅಂತ ಅನಿಸೋದೇ ಇಲ್ಲ. ಯಾವುದೋ ಒಂದು ಬಂತು, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಇದಕ್ಕೇನು ಸಮಸ್ಯೆ ಆಗಿದೆ, ನಾವೆಲ್ಲ ಏನು ಮಾಡಬೇಕು ಮಾಡ್ತಾರೆ. ಹಾಗೆ ಎಲ್ಲ ಸಮಾಜ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಮ್ಮ ಕುಟುಂಬ ಬೇರೆ ಅಲ್ಲ, ನಮ್ಮ ದೇಶ ಬೇರೆ ಅಲ್ಲ, ನಮ್ಮ ಸಮಾಜ ಬೇರೆ ಅಲ್ಲ. ಈ ಸೊಸೈಟಿ ಅಂತ ನಾವು ಏನು ಹೇಳ್ತೀವಿ, ಎಲ್ಲರೂ ನಾವೆಲ್ಲ ಇದ್ದೀವಲ್ಲ.
ಅದು ಬೇರೆ ಅಲ್ಲ, ಎಲ್ಲ ಕೂಡ ಒಂದೇ. ನಮ್ಮಲ್ಲಿರೋ ಸಮಸ್ಯೆನೇ ಅಲ್ಲೂ ಇದೆ, ಅಲ್ಲಿರೋ ಸಮಸ್ಯೆನೇ ನಮ್ಮೊಳಗೂ ಇದೆ. ಅಂದಮೇಲೆ ಎಷ್ಟೋ ನಾಗರಿಕತೆಗಳಲ್ಲಿ ಅವು ಆ ಸಮಸ್ಯೆಗಳನ್ನು ಎದುರಿಸಲಾರದೆ ಸೋತು ಹೋದವು ಅಂತ ಹೇಳ್ತಾರೆ, ನಾಶವಾಗಿ ಹೋದವು ಅಲ್ವಾ. ಹಿಂದೆ ಬಂದಿದ್ದಂಥ ಎಷ್ಟೊಂದು ನಾಗರಿಕತೆಗಳನ್ನು ನೋಡಿದ್ದೀವಿ. ಮೂಲ ತತ್ವಗಳು ಅಂತ ಒಂದು ಗ್ರಂಥ ಇದೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ, ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯೋಸಫಿ ಅಂತ. ಅದರಲ್ಲಿ ನಾಗರಿಕತೆಯ ಒಬ್ಬರವಿಳಿತಗಳು ಅಂತ ಒಂದು ಚಾಪ್ಟ್ರು. ಅದರಲ್ಲಿ ಹೇಳ್ತಾರೆ ಎಷ್ಟೊಂದು ನಾಗರಿಕತೆಗಳು ಬಂದವು, ಆ ನಾಗರಿಕತೆಗಳು ಯಾಕೆ ನಾಶ ಆದವು ಅಂದರೆ ಅಲ್ಲಿ ಸಮಸ್ಯೆಗಳು ಹೆಚ್ಚಾದಾಗ ಸಮಸ್ಯೆಗಳಿಗೆ ಉತ್ತರ ಸಿಗದೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳದೆ ಅವು ನಾಶವಾಯಿತು ಅಂತ ಹೇಳ್ತಾರೆ. ಹಾಗೆ ಅಂಥ ನಾಗರಿಕತೆಗಳು ನಶಿಸಿ ಹೋಗೋಕ್ಕೆ ಕಾರಣ ನಾವು ಮೂಲಭೂತವಾಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬದಲಾಯಿಸದೇ ಇರೋದು. ಅವರು ಒಂದು ಉದಾಹರಣೆ ಕೊಡ್ತಾರೆ. ಟಾಯಿನ್ಬಿ, TOYNBEE, ಟಾಯಿನ್ಬಿ ಅಂತಹ ಹೆಸರಾಂತ ಚರಿತ್ರಕಾರರು ಕೂಡ ಸವಾಲು ಪ್ರತಿ ಸವಾಲು ಹೇಳ್ತಾರೆ. ಬರುತ್ತೆ, ಒಂದು ಚಾಲೆಂಜ್ ಬರುತ್ತೆ, ಅದಕ್ಕೆ ಒಂದು ರೆಮಿಡಿ ಇರುತ್ತೆ. ಈ ಆಧಾರದ ಮೇಲೆ ತಮ್ಮದೇ ಆದ ತತ್ವ ನಿರೂಪಣೆ ಮಾಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಹೇಳ್ತಾ ಹೋಗಿದ್ದಾರೆ, ಒಂದು ನಾಗರಿಕತೆ ತನ್ನ ಮುಂದಿರುವ ಪ್ರಚಂಡ ಸವಾಲುಗಳನ್ನು ಬುದ್ಧಿಪೂರ್ವಕವಾಗಿ ಅರಿಯಲು ಪ್ರಯತ್ನಿಸುತ್ತೆ ಹೇಳ್ತಾರೆ. ಮೇಲ್ಮೇಲೆ ನೋಡೋದಲ್ಲ, ಸಮಸ್ಯೆ ಬಂದಾಗ ಬುದ್ಧಿಪೂರ್ವಕವಾಗಿ ಅಂದರೆ ನಾವು ಯೋಚನೆ ಮಾಡಿ ವಿಚಾರದಿಂದ ಆ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಮಹಾಯುದ್ಧಗಳಾಗೋಯ್ತು ಅಂತಲೂ ಹೇಳ್ತಾರೆ. ನಾವೀಗ 2 ಮಹಾಯುದ್ಧಗಳನ್ನು ಕೂಡ ನೋಡಿದ್ದೀವಿ. ಆ ಯುದ್ಧಗಳು ಯಾಕಾಯಿತು ಅಂತ ಮೂಲಕ್ಕೆ ಹೋದಾಗ ಅದು ಸಮಸ್ಯೆ ನಮಗೆ ಆವಾಗ ಗೊತ್ತಾಗುತ್ತೆ. ಏನಕ್ಕೆ ಯುದ್ಧ ಆಗತ್ತೆ, ಇವಾಗ ನಡೀತಾ ಇದೆ, ಬಾರ್ಡ್ರ್ಗಳಲ್ಲಿ ಯುದ್ಧ ನಡೀತಾ ಇದೆ, ಇದು ನಮ್ಮ ಜಾಗವನ್ನು ನೀವು ಆಕ್ರಮಿಸ್ಕೊಂಡಿದ್ದೀರಾ ಅಂತ ಬೇರೆ ದೇಶದವ್ರ ಮೇಲೆ ಹೋಗೋದು. ಅವ್ರು ಯಾರು, ಅಲ್ಲಿರೋರು, ಅವರು ಕೂಡ ನಮ್ಮ ಹಾಗೆ ಮನುಷ್ಯರೇ ಅಲ್ವಾ. ಆ ದೇಶ ಬೇರೆ ಅಲ್ಲ, ಇನ್ನೊಂದು ದೇಶ ಬೇರೆ ಅಲ್ಲ, ರಷ್ಯಾ ಬೇರೆ ಅಲ್ಲ, ಭಾರತ ಬೇರೆ ಅಲ್ಲ, ಅಮೆರಿಕ ಬೇರೆ ಅಲ್ಲ, ಎಲ್ಲರೂ ಕೂಡ ಎಲ್ಲವೂ ನಮ್ಮ ಪಕ್ಕದ ದೇಶಗಳು. ಅಂದರೆ ನಮ್ಮ ಪಕ್ಕದ ಮನೆಗಳಿರುವ ನಾವು ಜಗಳ ಆಡ್ತೀವ, ನಮ್ಮ ಪಕ್ಕದ ಮನೆಯವ್ರು ಸ್ವಲ್ಪ ಜಾಗ ಏನಾದರೂ ತೊಗೊಂಡ್ರೆ ಎಷ್ಟು ಬೇಗ ನಾವು ಹೋಗ್ಬಿಡ್ತೀವಿ. ಅಂದರೆ ಅಲ್ಲಿರೋರು ಹಾಗೇನೆ, ಅಣ್ಣ ತಮ್ಮಂದಿರಲ್ಲೇ ಇದೆ ಇಲ್ವಾ. ಒಂದು ಕುಟುಂಬದಲ್ಲಿ ಒಂದೇ ತಾಯಿ ಮಕ್ಕಳು ಹುಟ್ಟಿರುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಪ್ಪ, ಏನೋ ಇಬ್ಬರಿಗೂ ತಂದೆದು ಒಂದು ಆಸ್ತಿ ಇದೆ ಅಂತ ಹೇಳಿದರೆ ಇಷ್ಟು ಜಾಗ ಒಂದು ಸ್ವಲ್ಪ ಜಾಸ್ತಿ ಆದರೆ ಅವ್ರಿಗೆ ಅಷ್ಟು ಜಾಸ್ತಿ ಕೊಡ್ತೀರಾ ಅಂತೀವಿ. ಹಾಗಿರುವಾಗ ಏನು ದೇಶಗಳ ಮಧ್ಯೆ ಜಾಗಗಳು ಬಂದಾಗ ಅದು ಸಮಸ್ಯೆ ಬರುತ್ತೆ. ಇಂಥ ಸಮಸ್ಯೆಗಳು ಅವ್ರು ಹೇಳ್ತಾರೆ, ಇಂಥದ್ದು ಬೇಕಾದಷ್ಟು ಸಮಸ್ಯೆಗಳಿದೆ. ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಇರ್ಬೋದು, ಒಂದು ಊರಿನಲ್ಲೇ ಒಂದು ಕುಟುಂಬಕ್ಕೆ ಇನ್ನೊಂದು ಕುಟುಂಬಕ್ಕೆ ಇರ್ಬೋದು. ಇಲ್ಲೇ ನೋಡೋಣ, ನಮ್ಮ ರಸ್ತೆ ಇನ್ನೊಂದು ರಸ್ತೆ ಇಲ್ಲೇ ಇದೆ, ಬೆಂಗಳೂರಲ್ಲೇ ಸಾಕಷ್ಟು ಇದೆ. ನಾವು ಕೇಳ್ತೀವಿ BBMP ಅವ್ರು ಬಂದಾಗ, ಏನು ರೀ ಆ ರಸ್ತೆಯಲ್ಲಿ ಮಾತ್ರ ಕ್ಲೀನ್ ಮಾಡ್ತೀರಾ, ನಮ್ಮ ರಸ್ತೆ ಕ್ಲೀನ್ ಮಾಡಲ್ಲ ಅಂದರೆ ಇದು ನಮ್ಮದು, ಅದು ನಮ್ಮದಲ್ವಾ, ಇನ್ನೊಂದು ರಸ್ತೆ ನಮ್ಮದಲ್ವಾ, ಎಲ್ಲವೂ ನಮ್ಮದೇ. ಆ ವಿಶಾಲ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಅದು ಬರದೇ ಇದ್ದರೆ ಸಾಧ್ಯ ಇಲ್ಲ, ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬರೀ ಅಷ್ಟೇ ಸಮಸ್ಯೆ ಅಲ್ಲ, ಬರೀ ಜಾಗದ ಸಮಸ್ಯೆನಾ ಅಲ್ಲ, ಪರಿಸರ ಮಾಲಿನ್ಯದ ಅಪಾಯ ಈಗ ನೋಡ್ತಾ ಇದ್ದೀವಿ ನಾವು. ಎಲ್ಲಿವರೆಗೂ ಮುಟ್ಟಿದೆ ಅಂತ ಹೇಳಿದ್ರೆ ಕಸಾನ ಎಲ್ಲಿ ಹಾಕೋದಪ್ಪ ಅನ್ನೋದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಅದು BBMP ಅವರಿಗೆಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ತಲೆನೋವಾಗಿದೆ. ಕಸಾನ ಇಲ್ಲಿದೆ, ಕಸದ ಎಲ್ಲ ಎತ್ಕೊಂಡು ಹೋಗೋದು, ಬೆಂಗಳೂರು ಕಸಾನ ಇನ್ನೊಂದು ಯಾವುದೋ ಹಳ್ಳಿಲಿ ತೊಗೊಂಡೋಗಿ ಹಾಕ್ಬಿಡೋದು, ಅದು ಇನ್ನೊಂದು ಕಡೆ ಬಂದಿದ್ದನ್ನು ಇನ್ಯಾವುದೋ ಊರಲ್ಲಿ ತೊಗೊಂಡೋಗಿ ಹಾಕೋದು, ಅಲ್ಲಿ ಜನಗಳಿಗೆ ತೊಂದರೆ ಆಗೋದು, ಅಲ್ಲಿ ಜನಗಳಿಗೆ ಉಸಿರಾಟಕ್ಕೆ ತೊಂದರೆ, ಅವರಿಗೆ ಆರೋಗ್ಯದ ಸಮಸ್ಯೆಗಳು ಅಲ್ವಾ, ಇಷ್ಟೆಲ್ಲ ಆಗ್ತಾಯಿದೆ. ಅಂದರೆ ಇದೆಲ್ಲ ಒಂದು ಸಮಸ್ಯೆ ಅಲ್ಲ, ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅಂಥ ಸಮಸ್ಯೆಗಳು ಹೇಳ್ತಾರೆ ಅವರು. 10-15 ವರ್ಷಗಳಲ್ಲಿ ಈ ಸಮಸ್ಯೆ ಏನಾಗಬಹುದು. ಇವಾಗ ನಾವು ನೋಡ್ತಾ ಇದ್ದೀವಿ, ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ದೀವಿ, ಆವಾಗ ಪಾಪ್ಯುಲೇಷನ್ ಕಡಿಮೆ ಇತ್ತು ಅಂತ ಅಂದ್ಕೊಳ್ತೀವಿ. ಆದರೆ ಆವಾಗಲೂ ಕೂಡ ಜೀವನ ನಡೀತಾ ಇತ್ತಲ್ವ, ಆವಾಗ ಇಷ್ಟೊಂದು ಕಸ ಇರಲಿಲ್ವಾ. ನಾಗರಿಕತೆ ಬೆಳೀತಾ ನಾವು ಸಾಕಷ್ಟು ಪ್ಲಾಸ್ಟಿಕ್ಕನ್ನು ಗುಡ್ಡೆ ಹಾಕ್ಕೊಂಡ್ವಿ, ಸಾಕಷ್ಟು ಸೇರಿಸ್ಕೊಂಡ್ವಿ. ಆಮೇಲೆ ಯಾವುದೋ ದೇಶದಿಂದ ಬಂತು, ಅವರೆಲ್ಲ ಬ್ಯಾನ್ ಮಾಡ್ತಾ ಇದ್ದಾರಂತೆ ಪ್ಲಾಸ್ಟಿಕ್ಕು, ನಾವು ಬ್ಯಾನ್ ಮಾಡಬೇಕು ಅಂಥೇಳಿ ಈಗೀಗ ಜನರಲ್ಲಿ ಪ್ಲಾಸ್ಟಿಕ್ ಬೇಡ ಅನ್ನೋ ಮನೋಭಾವನೆ ಬಂದಿದೆ. ಅಂದರೆ ಎಲ್ಲೆಲ್ಲಿ ಸಮಸ್ಯೆಗಳು ಬರ್ತಾ ಇದೆಯೋ ಮೂಲಕ್ಕೆ ನಾವು ಹೋಗ್ತಾ ಇಲ್ಲ. ಮೊದಲು ಎಲ್ಲಿ ಬಂತು, ಗ್ಲೋಬಲೈಸೇಷನ್ ಆಗಿದ್ದು ಮೊದಲು ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳು. ಆ ಮಾಲ್ಗಳು ಈಗ ಅಮೇರಿಕಾದಲ್ಲಿ ಏನು ಕಡಿಮೆ ಇಲ್ಲ, ಜರ್ಮನಿಯಲ್ಲಿ ಏನು ಕಡಿಮೆ ಇಲ್ಲ, ಈಗ ನಮ್ಮಲ್ಲೂ ಕೂಡ ಏನೂ ಕಡಿಮೆ ಇಲ್ಲ. ನೀವು ಒಂದು ರೌಂಡ್ ರಾತ್ರಿ ಹೊತ್ತು ಬೆಂಗಳೂರು ಓಡಾಡಿ ಬಂದುಬಿಟ್ರೆ ಇದು ಯಾವ ಅಮೇರಿಕಾಗೂ ಕಡಿಮೆ ಇಲ್ಲ, ಯಾವ ಜರ್ಮನಿಗೂ ಕಡಿಮೆ ಇಲ್ಲ ಅಲ್ವಾ. ಆ ರೀತಿ ಗ್ಲೋಬಲೈಸೇಷನ್ ಆಗಿದೆ ಅಂತ ಹೇಳಿದರೆ ನಾವು ಒಬ್ಬರನ್ನ ನೋಡಿ ಸಮಸ್ಯೆಗಳನ್ನು ಮೇಲೆ ತಂದು ಹಾಕ್ಕೊಳ್ತಾ ಇದ್ದೀವಿ ಇಲ್ವಾ. ಸಮಸ್ಯೆಗಳ ಮೇಲೆ ಬರ್ತಾ ಇದೆ. ಅದೇ ಹೇಳ್ತಾರವರು, ಎಲ್ಲೆಲ್ಲೂ ಅಂದರೆ ನಮ್ಮಲ್ಲಿ ನಾವು ಎಲ್ಲಿ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರೆ ಆ ದೇಶ ಏನಪ್ಪ, ಅವರಲ್ಲಿ ಶಸ್ತ್ರಾಸ್ತ್ರಗಳು ಚೆನ್ನಾಗಿದೆ. ಅಮೇರಿಕಾದಲ್ಲೆಲ್ಲ ಒಳ್ಳೊಳ್ಳೆ ಶಸ್ತ್ರಗಳು ಕೊಟ್ಟಿದ್ದಾರಂತೆ ಸೈನಿಕರಿಗೆ ಹೋರಾಡೋಕ್ಕೆ. ಅವರೆಲ್ಲ ಬಹಳ ಬೆಳೆದಿದ್ದಾರೆ, ಅಣ್ವಸ್ತ್ರಗಳಿದ್ದಾವೆ
ಅಂದಾಗ ನಮ್ಮಲ್ಲೂ ಕೂಡ ಅದನ್ನು ತರಿಸ್ಕೊಳ್ತೀವಿ. ಓ, ಇದು ಒಳ್ಳೆಯ ಒಂದು ಫ್ಲೈಟು ಬಂದಿದೆ ಅಂತೆ, ಇದು ಯುದ್ಧಕ್ಕೆ ಬಹಳ ಅನುಕೂಲ ಆಗುತ್ತಂತೆ, ಇಂಥ ಫ್ಲೈಟ್ ನಮ್ಮಲ್ಲೂ ಇರಬೇಕು ಅಂತ ಅಂದ್ಕೊಳ್ತೀವಿ ಅಲ್ವಾ. ಆವಾಗ ನಮ್ಮ ದೇಶದಲ್ಲೂ ಅಂಥ ಫ್ಲೈಟ್ ಬರುತ್ತೆ, ಅಂಥ ಒಂದು ಪರಿಕರಗಳು ಬರ್ತವೆ, ಅಣ್ವಸ್ತ್ರಗಳು ಬರ್ತವೆ. ಇವೆಲ್ಲ ಇದ್ದರೆ ಸಾಕಾ? ಅಂದರೆ ಎಲ್ಲವೂ ಇದ್ದ ಮಾತ್ರಕ್ಕೆ ಸಮಸ್ಯೆಯನ್ನು ಪರಿಸ್ಕೊಳ್ಳೋ ಹಾಗಿದ್ರೆ, ಪರಿಹಾರ ಆಗೋ ಹಾಗಿದ್ರೆ, ಎಲ್ಲ ತಂದ್ಕೊಂಡ್ಬಿಟ್ರೆ ಆಗೋಯ್ತಪ್ಪ, ನಮ್ಮ ದೇಶನೂ ಚೆನ್ನಾಗಿ ನಾವು ಎಲ್ಲ ಅಸ್ತ್ರಗಳನ್ನು ಇಟ್ಕೊಂಬಿಡೋಣ, ಯಾವುದೇ ದೇಶ ಯುದ್ಧಕ್ಕೆ ಬಂದರೂ ನಾವು ಸನ್ನದ್ಧರಾಗಿರೋಣ ಅಂಥೇಳಿ ರೆಡಿ ಆಗಿಬಿಡ್ತೀವಿ. ಆದರೆ ಹೇಳ್ತಾರೆ, ಎಷ್ಟೇ ನೀವು ಬೆಳೆದಿದ್ರೂ ಕೂಡ, ಎಷ್ಟೇ ಮುಂದುವರಿದ ರಾಷ್ಟ್ರ ಆದರೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬರೀ ಭೌತಿಕವಾಗಿ ಅಥವಾ ಫಿಸಿಕಲ್ಲಾಗಿ ನಾವೇನೇನು ಇಟ್ಕೊಳ್ತೀವಿ ಅದರಿಂದ ಸಾಕಾಗಲ್ಲ. ಎಲ್ಲ ಹಿಂಸಾಚಾರಗಳೆಲ್ಲ ಕಡೆ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಬಲಪ್ರಯೋಗ, ಭಯೋತ್ಪಾದನೆ ಇವೆಲ್ಲ ನಡೀತಾ ಇದೆ. ಅಂದರೆ ಮತ್ತು ಇಷ್ಟೇ ಸಮಸ್ಯೆ ಅಲ್ಲ, ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಊಹಿಸಲಾರದಷ್ಟು ಜಾಸ್ತಿ ಆಗ್ತಾ ಇದೆ ಅಲ್ವಾ. ಅದಕ್ಕೆ ತಕ್ಕ ಹಾಗೆ ನಮಗೆ ಸಹಕಾರ ಬೇಕು. ಅಂದರೆ ಯಾವಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂದರೆ ಬಡತನ ಬಂದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಡತನ ಇದ್ದಾಗ ಏನು ಅನಿಸುತ್ತೆ, ಸದ್ಯ ನಮಗೆ ಊಟಕ್ಕೆ ಬಟ್ಟೆಗೆ ಇದ್ದರೆ ಸಾಕಪ್ಪ, ಇನ್ನೇನು ಕಡೆನೂ ಯೋಚನೆ ಹೋಗಲ್ಲ, ಅದೆಲ್ಲ ಸಿಕ್ಬಿಟ್ರೆ ಆಯಿತಾ ಅಂತ ಹೇಳಿದರೆ ಅಲ್ಲಿ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಅಲ್ಲಿಗಿಂತ ಇನ್ನೂ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿರೋರಿಗೆ ಸಮಸ್ಯೆ ಇಲ್ವಾ? ಅವರಿಗೂ ಬೇರೆ ಥರ ಇದೆ ಸಮಸ್ಯೆಗಳು. ಎಲ್ರಿಗೂ ಅಂದರೆ ಮನುಷ್ಯ ಅಂತ ಬಂದ ಮೇಲೆ ಎಲ್ರಿಗೂ ಸಮಸ್ಯೆಗಳು ಇದ್ದೇ ಇದ್ದಾವೆ. ಇದು ಹೇಗೆ ಅಂತ ಹೇಳಿದರೆ, ಸಮಸ್ಯೆ ಬಂದ ತಕ್ಷಣ ನಾವು ಬರೀ ಒಂದು ಕಡೆ ಬರೀ ಬಡತನ ನೀಗಿಸ್ಕೊಂಡ್ರೆ ಸಾಲದ, ಅಲ್ಲಿ ಮೌಲ್ಯಗಳಿಗೆ ಗಮನ ಕೊಡಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವಾಗ ಹೊಟ್ಟೆ ತುಂಬಿದ ಮೇಲೆ ನಾವು ಮೌಲ್ಯಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಮೌಲ್ಯ ಅಂತ ಹೇಳಿದರೆ ಒಂದು ದಯೆ, ಕರುಣೆ, ಅನುಕಂಪ, ವಿಶ್ವಾಸ ಇವೆಲ್ಲ ಕೂಡ ಜಾಸ್ತಿ ಆಗುವಂಥದ್ದು. ಅದನ್ನು ನಾವು ಥಿಯೋಸಾಫಿಕಲ್ ಸೊಸೈಟಿಗೆ ಬರ್ತೀವಿ, ಆ ಮೌಲ್ಯಗಳನ್ನು ಕಲ್ತ್ಕೊಳ್ತೀವಿ, ನಾವು ಬಳಸ್ಕೊಳ್ತೀವಿ, ನಮ್ಮನ್ನು ಉದ್ಧಾರ ಮಾಡ್ಕೊಳ್ತೀವಿ ಅಲ್ವಾ. ಅದನ್ನು ನಾವು ಇತರರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಂಥ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋ ಕಡೆ ಗಮನ ಕೊಡಿ. ಒಂದು ಜನಸಂಖ್ಯೆ ಸಮಸ್ಯೆ ಆಯಿತು, ಪರಿಸರ ಮಾಲಿನ್ಯದ ಸಮಸ್ಯೆ ಆಯಿತು. ಹೇಳ್ತಾರೆ, ಪ್ರಪಂಚ ಎದುರಿಸಬೇಕಾದ ಹೊರಗಿನ ಸವಾಲುಗಳು ಸಾಕಷ್ಟಿದ್ದಾವೆ. ಅನೇಕರು ಇಂಥ ಹೊರಗಿನ ಸವಾಲು ಸಮಸ್ಯೆ ಇದು ಯಾವುದಕ್ಕೂ ಇಷ್ಟಪಡಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ, ಸಮಸ್ಯೆಯನ್ನು ದೂರದಿಂದ ನೋಡಿಬಿಟ್ಟು ನಮ್ಮ ಕೈಲಾಗಲ್ಲಪ್ಪ ಇದು ಅಂತ ಹೊರಟು ಹೋಗ್ತೀವಿ ಅಲ್ವಾ. ಸಮಸ್ಯೆಯನ್ನು ನೋಡಿದ ತಕ್ಷಣವೇ ಓಡೋಗ್ತೀವಿ ನಾವು. ಅವ್ರು ಹೇಳ್ತಾರೆ, ಈ ಸಮಸ್ಯೆಗಳಿಗೆ ಹೊರಗಿನ ಕಾರಣಗಳು ಎಷ್ಟಿದಾವೋ ನಮ್ಮ ಒಳಗಿನ ಕಾರಣಗಳು ಅಷ್ಟೇ ಇದೆ ಅಂತ ಹೇಳ್ತಾರೆ. ಹೊರಗಿನ ಕಾರಣಗಳು ಅಂತ ಹೇಳಿದರೆ ಯಾವುದೋ ಒಂದು ನೋಡ್ತೀವಲ್ವ, ನಾವು ಹೊರಗಡೆಯಿಂದ ನೋಡಿದಾಗ ಏನು ಆಗ ರೋಡಲ್ಲಿ ನೋಡ್ತೀವಿ, ರೋಡಲ್ಲಿ ಹೋಗುವಾಗ ಇಷ್ಟೊಂದು ವೆಹಿಕಲ್ಸ್ ಇರೋದ್ರಿಂದಲೇ ಈ ರೋಡ್ ಸಾಕಾಗ್ತಾ ಇಲ್ಲ, ಅದಕ್ಕೆ ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ತೀವಿ ಅಲ್ವಾ. ಮೂಲಭೂತವಾಗಿ ಎಲ್ಲಿ ಹೋಗ್ತೀವಿ ನಾವು? ಎಷ್ಟೋ ಸಲ ನಾವು ನೋಡ್ತೀವಿ, ಕಾರು ಅವಶ್ಯಕತೆ ಇದೆಯೋ ಇಲ್ವೋ ಕಾರನ್ನ ರೋಡಿಗೆ ತರ್ತೀವಿ, ಒಬ್ಬರು ಕೂತಿರ್ತೀವಿ, ಕಾರಲ್ಲಿ ಹೋಗ್ತೀವಿ. ನಮ್ಗೆ ಅರ್ಜೆಂಟ್ ಇರುತ್ತೆ, ಇಲ್ಲ ಅಂತಿಲ್ಲ. ಆ ಅರ್ಜೆಂಟ್ ಇರುವಾಗ ನಮ್ಮ ಅಕ್ಕಪಕ್ಕ ಇರೋರು ನಮಗೆ ಸಾಧ್ಯವಾಗುವಂತಹ ಕೆಲಸ ಇದ್ದರೆ, ನಮಗೆ ಸಾಧ್ಯವಾದರೆ ಒಂದು 4 ಜನನ ಜೊತೆಲಿ ಕರ್ಕೊಂಡು ಹೋಗಿ ಬಂದರೆ ಅಲ್ಲೂ ಸ್ವಲ್ಪ ಟ್ರಾಫಿಕ್ನ ಕಡಿಮೆ ಮಾಡ್ಬೋದಾ? 4 ವೆಹಿಕಲ್ ಹೋಗೋ ಕಡೆ 1 ವೆಹಿಕಲ್ ಹೋದರೆ ಕಡಿಮೆ ಮಾಡ್ಬೋದಾ? ಅಂದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಅಂತರಂಗಿಕವಾಗಿ ಯೋಚನೆ ಮಾಡ್ತೀವಿ ಅಲ್ವಾ. ಬಾಹ್ಯವಾಗಿ ಅಂತ ಹೇಳಿದ್ರೆ ರೋಡಿಗೆ ಕಾರ್ ತರೋದೇ ಬೇಡ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಹೋಗಬೇಕು, ನಮ್ಮ ಪಕ್ಕದ ಮನೆಯವ್ರಿಗೂ ಅದೇ ಟೈಮ್ ಇದ್ದರೆ ಅವ್ರನ್ನ ಒಂದಿನ ನಾನು ತೊಗೊಂಬರ್ತೀನಿ, ಒಂದಿನ ನೀವು ತೊಗೊಂಬನ್ನಿ ಕಾರು, ಹೀಗೆ ಅಡ್ಜಸ್ಟ್ ಮಾಡ್ಕೋಬೋದಲ್ವ. ಅದು ವಿಶಾಲ ಮನೋಭಾವನೆಯನ್ನು ತೋರಿಸುತ್ತೆ. ಈ ಥರ ಮನುಷ್ಯನಲ್ಲಿ ಅಡಗಿರುವ ಅಂತರಂಗ ಬಹಿರಂಗ ಎರಡೂ ಹೇಳ್ತಾರೆ. ನಮ್ಮ ಒಳಗೆ ಎಷ್ಟೋ ಇದೆ, ಅಂತರಂಗದಲ್ಲಿ ಬದಲಾವಣೆ ಆದರೆ ನಾವು ಬಹಿರಂಗವನ್ನು ತಾನಾಗೇ ಬದಲಾಗುತ್ತೆ ಅದು ಅಂತ ಹೇಳ್ತಾರೆ. ಸಮಸ್ಯೆಗಳ ಬಗ್ಗೆ ನಮ್ಮನ್ನು ಎಚ್ಚರಿಸುವಂತೆ ಮಾಡೋದೇ ಥಿಯೋಸಾಫಿಕಲ್ ಸೊಸೈಟಿ ಕೆಲಸ ಅಂತ ಹೇಳ್ತಾರೆ. ಕಾರ್ಯರಂಗ, ಇಲ್ಲಿ ನಾವು ಬಂದಿರೋದು ಏನಂತ ಹೇಳಿದ್ರೆ ಕೆಲಸ ಮಾಡೋಕ್ಕೆ ಬಂದಿರೋದು. ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಬರೀ ನಾವು ಭಾಷಣಗಳನ್ನು ಕೇಳೋದು ಅಂತ ಅಲ್ಲ, ಬರೀ ಭಾಷಣಗಳನ್ನು ಕೇಳೋದೇ ಒಂದು ಉದ್ದೇಶ. ಮೊದಲು ಪ್ರಾರಂಭದಲ್ಲಿ ಹಾಗೆ ಅಂದ್ಕೊಳ್ತಾ ಇದ್ರು ಜನ ಎಲ್ಲ ನೋಡುವಾಗ. ಏನು ಮಾಡ್ತಾರೆ, ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಹೋಗ್ತಾರೆ, ಕೂತ್ಕೊಳ್ತಾರೆ, ಭಾಷಣಗಳು ಕೇಳ್ತಾರೆ, ಮತ್ತೆ ಬಂದು ಅದೇ ರೀತಿಯಲ್ಲೇ ಜೀವನ ಮಾಡ್ತಾರೆ ಅಲ್ವಾ. ಆಗಿದ್ದರೆ ಪ್ರಯೋಜನ ಆಗಲ್ಲ. ಸದಸ್ಯರಾದವರು ನಾವೇನು ಮಾಡಬೇಕು, ಇಲ್ಲಿ ಬಂದ ಮೇಲೆ ನಾವು ಏನನ್ನು ತಿಳ್ಕೊಂಡಿದ್ದೀವಿ ಅದನ್ನು ಹೊರಗಡೆ ಅಪ್ಲೈ ಮಾಡಬೇಕು. ಅದನ್ನೇ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ನಾವಿಲ್ಲಿ ಕಲ್ತ್ಕೊಂಡಿದ್ದನ್ನು ಎಲ್ಲೂ ಅಪ್ಲೈ ಮಾಡದೇ ಇದ್ದರೆ ಅದು ಬರೀ ಬುದ್ಧಿ ಆಗುತ್ತೆ, ಬರೀ ನಮ್ಮ ಇಂಟೆಲೆಕ್ಟ್ ಅಂತ ಹೇಳ್ತೀವಿ. ಅದನ್ನು ಬರೀ ವಿಷಯ ತಿಳ್ಕೊಳ್ತೀವಷ್ಟೇ, ಆದರೆ ನಾವು ಫಾಲೋ ಮಾಡಲ್ಲ ಅಂತ ಹೇಳಿ ಅಲ್ಲಿ ಬದಲಾವಣೆ ಎಲ್ಲೂ ಸಾಧ್ಯ ಆಗಲ್ಲ. ಈ ಪ್ರಯತ್ನಗಳೆಲ್ಲ ಬಹಳ ಮುಖ್ಯ ಅಂತ ಹೇಳ್ತಾರೆ.
ಬರೀ ಸಮಸ್ಯೆಗಳ ಮೂಲವನ್ನು ಅರಿಯದೆ ಹೊರಗಡೆ ತೋರಿಸೋ ತಾತ್ಕಾಲಿಕ ಅಪೂರ್ಣವಾದ ಸಮಸ್ಯೆಗಳು ಅಂತಾರೆ. ನಾವು ಏನೇ ಅರ್ಥ ಮಾಡ್ಕೊಳ್ದಿರ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಹೋಗ್ತೀವಿ ಅಂದರೆ ಅದು ಬರೀ ತಾತ್ಕಾಲಿಕ ಅಂತ ಹೇಳ್ತೇವೆ. ಆ ಕ್ಷಣಕ್ಕೆ ನಮಗೆ ಅದು ಸರಿಯಾಗಿದೆ ಅಂತ ಅನಿಸುತ್ತೆ, ಸಮಸ್ಯೆ ಪರಿಹಾರ ಆಯಿತು ಅನಿಸುತ್ತೆ, ಆದರೆ ಅದು ಪರಿಹಾರ ಆಗಲ್ಲ. ಅವ್ರು ಹೇಳ್ತಾರೆ, ಇಂಥ ಪರಿವರ್ತನೆ ಆಗದೇ ಇದ್ದರೆ ಪ್ರಯೋಜನ ಇಲ್ಲ. ಮಾನವನ ಪುನರುದ್ಧಾರ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮೂಲಭೂತವಾಗಿ ನಾವು ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕು. ಅವರು ಮಹಾತ್ಮರ ಪತ್ರಗಳಲ್ಲಿ ಒಂದು ಹೇಳ್ತಾರೆ, ಸಮಸ್ತ ಸೃಷ್ಟಿಯಲ್ಲಿ ಬುದ್ಧಿಬಲದಿಂದ ಪ್ರಸಾದಿತನಾದ ಮಾನವ ಸ್ವತಂತ್ರ ಅಲ್ವಾ. ಬುದ್ಧಿ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ, ಬೇರೆ ಪ್ರಾಣಿಗಳಿಗೆ ಅಷ್ಟೊಂದಿಲ್ಲ. ಅಂದರೆ ಇಂಥ ಬುದ್ಧಿಬಲದಿಂದ ಪ್ರಸಾದಿತನಾದ ಮಾನವ ಸ್ವತಂತ್ರ ವ್ಯಕ್ತಿಯಾಗಿದ್ದರೂ ಅವನ ಪಾಪಗಳಿಗೆ ಮೂಲ ಅವನ ಕೆಲಸಗಳಲ್ಲೇ ಇದೆ ಅಂತ ಹೇಳ್ತಾರೆ. ನೋಡಿ, ಅವನು ಪಾಪ ಮಾಡ್ತಾ ಇರೋದು ಇನ್ನೇನು ಬೇರೆ ಪ್ರಾಣಿಗಳನ್ನು ನೋಡಿ ಅಲ್ಲ, ಪರಿಸರನ ನೋಡಿ ಅಲ್ಲ, ಪ್ರಕೃತಿನ ನೋಡಿ ಅಲ್ಲ, ತನ್ನ ತಪ್ಪುಗಳಿಂದಲೇ ಅವನು ಸಮಸ್ಯೆಗಳನ್ನು ಮೇಲೆ ಹಾಕ್ಕೊಳ್ತಾ ಇದ್ದಾನೆ ಇಲ್ವಾ. ಇವತ್ತು ಮಳೆ ಬರದೇ ಇರೋದಕ್ಕೆ ಕಾರಣ ಪ್ರಾಣಿಗಳ, ಪಕ್ಷಿಗಳ ಅಥವಾ ಮರಗಳ, ಪ್ರಕೃತಿನ ಇಲ್ಲ, ಮನುಷ್ಯನೇ ಕಾರಣ. ಮರಗಳನ್ನೆಲ್ಲ ಕಡಿತಾ ಬಂದ್ವಿ, ಇವತ್ತು ಮಳೆ ಆಗಲ್ಲ, ಬರ್ತಾ ಇಲ್ಲ. ಮತ್ತು ಗಾಳಿ ಬರ್ತಾ ಇಲ್ಲ, ಎಷ್ಟೋ ಕಡೆ ಕಷ್ಟ ಆಗ್ತಾ ಇದೆ ಅಂದರೆ ಮರಗಳಿಲ್ಲ. ಅದಕ್ಕೆ ನಮ್ಮ ಮನೆಗಳು ದೊಡ್ಡದಾಗಬೇಕು, ಮನೆಗಳು ಸಾಕಷ್ಟು ಕಟ್ಕೊಂಡಿದ್ದೀವಿ, ಇನ್ನಷ್ಟು ದೊಡ್ಡದು ಬೇಕು. ಇರೋದು 4 ಜನ ಆದರೂ ನಮಗೆ 4 ಬೆಡ್ರೂಮ್ಗಳು ಬೇಕು, ನಮಗೆ ದೊಡ್ಡ ದೊಡ್ಡ ಮನೆಗಳು ಬೇಕು ಅಲ್ವಾ. ಹೀಗಾಗಿ ಪರಿಸರ ನಾಶ ಆಗ್ತಾ ಇದೆ, ಅದು ಮೂಲಭೂತ ಸಮಸ್ಯೆ ಇರೋದು ಅಲ್ವಾ. ಅದನ್ನೇ ಹೇಳ್ತಾರೆ ಅವರು, ವ್ಯಕ್ತಿಯ ಅವನ ಕೆಲಸಗಳಲ್ಲೇ ಅವನ ಪಾಪ ಅಡಗಿದೆ ಅಂತ ಹೇಳ್ತಾರೆ. ಹೊರಗಿಂದ ಬಂದಂತೆ ಕಾಣುತ್ತೆ, ಇದೇನು ಹೊರಗಡೆಯಿಂದ ಬಂದಿದೆ, ನಮಗೇನಿರಲಿಲ್ಲಪ್ಪ, ನಾವು ಚೆನ್ನಾಗೇ ಇದ್ವಿ ಇಷ್ಟು ದಿನ, ಇವಾಗೆಲ್ಲ ನೋಡಿ ಅವರು ಇವರು ಬಂದರು, ಇದೆಲ್ಲ ಕೆಟ್ಟು ಹೋಯ್ತು, ಬೆಂಗಳೂರು ಕೆಟ್ಟು ಹೋಯ್ತು, ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದರು, ಬೆಂಗಳೂರವರೇ ಇರೋವರೆಗೂ ಬೆಂಗಳೂರು ಚೆನ್ನಾಗಿತ್ತು, ಆಮೇಲೆ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದರು, ಬೆಂಗಳೂರನ್ನ ಕೆಡಿಸ್ಬಿಟ್ರು ಅಂತೀವಿ. ಬೆಂಗಳೂರು ಕೆಡಿಸಿದ್ದವ್ರ ಇಲ್ಲ, ಇದ್ದವ್ರು ನಾವೇನು ಮಾಡಿದ್ದೀವಿ, ನಾವೇ ಕೆಡಿಸಿದ್ದೀವಿ ಎಲ್ಲ. ಎಷ್ಟೊಂದು ಸಲ ನಾವು ಒಂದು ಉದಾಹರಣೆ ಕೊಡೋದಾದರೆ, ನಾವು ಫಾರಿನ್ಗಳಿಗೆ ಹೋಗಿ ಬರ್ತೀವಿ, ಫಾರಿನ್ನಲ್ಲಿ ಅಲ್ಲಿ ಎಷ್ಟು ನೀಟಾಗಿರುತ್ತೆ, ಎಷ್ಟು ಚೊಕ್ಕಟವಾಗಿರಬೇಕು ಅನ್ನೋದು ಅಲ್ಲಿಗೆ ಹೋದವ್ರಿಗೆ ಗೊತ್ತು. ಎಲ್ಲೂ ಏನೂ ಹಾಕೋಂಗಿಲ್ಲ, ಫೈನ್ ಹಾಕ್ತಾರೆ ಅಲ್ವಾ. ಮಕ್ಕಳನ್ನ ಒಬ್ಬೊಬ್ಬರನ್ನೇ ಗಾಡಿಯಲ್ಲಿ ಬಿಡೋ ಹಾಗಿಲ್ಲ, ಕಾರ್ನಲ್ಲಿ ಕೂರಿಸಿ ಹೋಗೋ ಹಾಗಿಲ್ಲ. ಅಂದರೆ ಇವೆಲ್ಲ ಸಮಸ್ಯೆಗಳು ಅಂತ ಹೇಳ್ತಾ ಇಲ್ಲ ನಾನು, ಸಮಸ್ಯೆಗಳು ಅಂತ ಹೇಳಿದ್ರೆ ಎಲ್ಲ ಕಡೆ ಇದೆ. ಬಂದ ತಕ್ಷಣ ನಾವೇನು ಮಾಡ್ತೀವಿ, ಇಲ್ಲಿ ಬಂದಮೇಲೆ ಮಾಮೂಲಿ ತಿಂತೀವಿ ಮತ್ತು ರೋಡಲ್ಲಿ ಕಸ ಅಲ್ಲೇ ಎಸಿತೀವಿ, ಅಲ್ಲೆಲ್ಲ ಕಲ್ತ್ಕೊಂಡಿರ್ತೀವಿ, ಅಲ್ಲಿ ಇಂಥ ಕಡೆನೇ ಹಾಕಬೇಕು, ಇಲ್ಲಾಂದರೆ ಅಲ್ಲಿ ಫೈನ್ ಹಾಕ್ತಾರೆ, ನಮ್ಮ ಹತ್ರ ಡಾಲರ್ ಇರಲ್ಲ ಅಲ್ಲಿ ಕೊಡೋಕ್ಕೆ, ಇಲ್ಲಾದರೆ ಏನು ಯಾರು ಕೇಳ್ತಾರೆ ಅಂಥೇಳಿ ಹಾಕ್ತೀವಿ ಅಲ್ವಾ. ಸಮಸ್ಯೆಗಳು ನಮ್ಮೊಳಗೆ ವ್ಯಕ್ತಿ ಬದಲಾವಣೆ ಆಗಬೇಕು. ನಮ್ಮನ್ನು ನಾವೇ ದೇಶ ಪರದೇಶಗಳೆಂದು, ಪಂಗಡಗಳೆಂದು, ವರ್ಗಗಳು, ಈಗ ನಾವೆಲ್ಲ ವಿಭಜನೆ ಮಾಡಿಬಿಟ್ಟಿದ್ದೀವಿ ಅಲ್ವಾ. ಆ ದೇಶ ಬೇರೆ, ಈ ಮತ ಬೇರೆ, ಆ ಮತ ಬೇರೆ, ಕ್ರಿಶ್ಚಿಯನ್ರು ಬೇರೆ, ಮುಸ್ಲಿಮರು ಬೇರೆ, ಹಿಂದೂಸ್ ಬೇರೆ, ಇವೆಲ್ಲ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಮತ್ತು ಆ ದೇಶ ಬೇರೆ, ಈ ದೇಶ ಬೇರೆ ಅಂತ ಹೇಳಿದಾಗ ಅಲ್ಲಿಯವರು ನಮ್ಮ ಸಹೋದರರಲ್ವ. ಅಂದರೆ ಈ ಮೂಲಭೂತವಾಗಿ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ 3 ಉದ್ದೇಶಗಳಿದೆ. ಮೊದಲನೇ ಉದ್ದೇಶನೇ ಕುಲ, ಮತ, ಜಾತಿ, ಲಿಂಗ ಇವುಗಳೆಲ್ಲ ಭೇದವನ್ನು ಎಣಿಸದೆ ಸಹೋದರ ಭಾವದ ಒಂದು ಅಂಕುರವನ್ನು ಏರ್ಪಡಿಸೋದು ಅಂತ. ಅಂದರೆ ಎಲ್ಲರೂ ಸಹೋದರರೇ, ಬೇರೆ ದೇಶದಲ್ಲಿರೋರು ಅವರು ಭಗವಂತನಿಂದ ಬಂದವರೇ, ನಾವು ಆ ಭಗವಂತನ ಅಂಶವನ್ನು ತಗೊಂಡು ಬಂದಿರೋರೆ ಅಲ್ವಾ. ಎಲ್ಲರೂ ಹೀಗಿರುವಾಗ ಸಮಸ್ಯೆಗಳು ಎಲ್ಲಿ ಬರುತ್ತೆ? ಅವ್ರು ಬೇರೆ ನಾವು ಬೇರೆ ಅಂತ ವಿಭಜನೆ ಮಾಡ್ತೀವಲ್ವ, ಅಲ್ಲಿ ಸಮಸ್ಯೆ ಬರುತ್ತೆ. ಇಂಥ ಮೂಲಭೂತವಾದ ವಿಷಯಗಳನ್ನು ನಾವು ತಿಳ್ಕೊಂಡಾಗ ಸಮಸ್ಯೆಗಳು ಆಳಕ್ಕೆ ಹೋಗ್ತೀವಿ ನಾವು. ನಮ್ಮನ್ನು ನಾವು ದೂರ ಮಾಡ್ಕೊಳ್ತೇವೆ. ಅಂದರೆ ಈ ಸ್ಥಿತಿಯಲ್ಲಿ ಸಮಸ್ಯೆಗಳು ನಾವು ಮಾಡಿದ್ದಲ್ಲ, ಬೇರೆಯವರಿಂದಲೇ ಬಂದಿದ್ದು, ಅವ್ರು ನಮ್ಮನ್ನು ನೋಡಿದರೆ ಅವ್ರಿಗಾಗಲ್ಲ, ಅದಕ್ಕೆ ಸಮಸ್ಯೆ ಬಂತು. ಇಲ್ಲ, ಸಮಸ್ಯೆ ಇರೋದು ನಾವು ನೋಡೋ ದೃಷ್ಟಿಯಿಂದ ಬರುತ್ತೆ ಮೊದಲು ಸಮಸ್ಯೆ, ಬೇರೆಯವರು ಹುಟ್ಟು ಹಾಕಿದ್ದಲ್ಲ. ಮತ್ತು ಹೇಳ್ತಾರೆ, ನಾವು ಹೇಳ್ತೀವಿ ಇದು ದೂರಬೇಕಾಗಿರೋದು ಅಥವಾ ಒಂದು ನೇಚರ್ನ ಅಲ್ಲ, ಇನ್ನೊಬ್ಬರನ್ನ ಅಲ್ಲ, ಒಂದು ಪ್ರಾಣಿನ ಅಲ್ಲ, ಅಂದರೆ ಮನುಷ್ಯನ ಸ್ವಾರ್ಥ ಅಂತ ಹೇಳ್ತಾರೆ. ಆ ಸ್ವಾರ್ಥ ಸ್ವಭಾವ ಯಾವಾಗ ಹೋಗುತ್ತೋ ಎಲ್ಲ ನಂದು, ನನಗೆ ಬೇಕು, ನಾನು ಅನ್ನೋದು ಹೇಳ್ತಾರೆ. ಇದು ದೀಕ್ಷೆಗಳು ಪಡ್ಕೊಂಡಾಗಲೂ ಕೂಡ ಹೋಗಲ್ವಂತೆ. 4ನೇ ದೀಕ್ಷೆ ಅಂತ ಹೇಳಿದರೆ ಗುರುಗಳು ಆಗೋ ಮಟ್ಟಕ್ಕೆ ಹೋಗುವಂಥ ದೀಕ್ಷೆ, 5ನೇ ದೀಕ್ಷೆನೇ ಗುರು ಆಗುವಂಥದ್ದು. ಅಂಥ ದೀಕ್ಷೆಗಳ ಮಟ್ಟದಲ್ಲೇ ನಾನು ಅನ್ನೋದು ಇನ್ನೂ ಇರುತ್ತಂತೆ ನಮ್ಮೊಳಗೆ. ಅಂದರೆ ಅಷ್ಟು ಪ್ರಬಲವಾಗಿದ್ದಾವೆ ನಮ್ಮೊಳಗೆ ಸಮಸ್ಯೆಗಳು, ಕಡಿಮೆ ಇಲ್ಲ. ನಮ್ಮಲ್ಲಿ ಯಾವುದು ಪ್ರಧಾನವಾಗಿದೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿ ನಾನು ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಹೋದರೆ ಸಮಸ್ಯೆಗಳು ಸಾಕಷ್ಟು ಪರಿಹಾರ ಆಗತ್ತೆ.
ಇಲ್ಲಿ ಹೇಳ್ತಾರೆ, ಥಿಯಾಸಾಫಿಕಲ್ ಸೊಸೈಟಿ ಆಸಕ್ತಿ ವಹಿಸಿ ಮಾಡಬೇಕಾದದ್ದು ಹೊಸ ದಿಶೆಯಲ್ಲಿ, ಅಂದರೆ ಹೊಸ ಒಂದು ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕು. ಅಲ್ಲಿ ಸಮಸ್ಯೆಗಳ ಪರಿಹಾರ ಮಾನವ ಸಮಾಜದ ಪರಿವರ್ತನೆ. ಮಾನವ ಸಮಾಜ ಪರಿವರ್ತನೆ ಯಾವಾಗ ಆಗುತ್ತೆ? ಪ್ರತಿಯೊಬ್ಬ ವ್ಯಕ್ತಿ ಬದಲಾದಾಗ ಸಮಾಜ ಬದಲಾಗತ್ತೆ ಅಲ್ವಾ? ನಾನೊಬ್ಬಳು ಬದಲಾದರೆ ಏನಾಗ್ಬಿಡುತ್ತಪ್ಪ, ನಾನೊಬ್ಬಳು ಕಸ ಹಾಕೋದ್ರಿಂದ ಅಷ್ಟೊಂದು ಕಸ ಆಗ್ಬಿಡುತ್ತಾ? ಎಲ್ಲರೂ ಹಾಕ್ತಾರೆ, ಅದಕ್ಕೆ ಜಾಸ್ತಿ ಆಗುತ್ತೆ ಅಂತೀವಿ. ನಾವೊಬ್ಬರು ಕ್ಲೀನ್ ಆದರೆ ಒಂದು ಸ್ವಲ್ಪ ಕ್ಲೀನ್ ಆಗುತ್ತಲ್ವ? ಒಂದು ಸ್ವಲ್ಪ ಆ ಬದಲಾವಣೆ ಅನ್ನೋದು ಕಣ್ಣಿಗೆ ಕಾಣಲ್ಲ ನಮಗೆ. ಸ್ವಲ್ಪನೇ ಬದಲಾವಣೆ ನಾವು ಮಾಡಿದಾಗ ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ. ಅದು ನೋಡಿ ಮಾಡಬೇಕೇ ಹೊರತು ಬರೀ ನಾವು ಹೇಳೋದ್ರಿಂದ ಕೆಲಸ ಆಗೋದಿಲ್ಲ. ಇದು ಹೇಳ್ತಾರೆ, ಇಲ್ಲಿಯವರೆಗೆ ಆಗಿರುವ ಕ್ರಾಂತಿಗಳು, ರಾಜಕೀಯ ಬದಲಾವಣೆಗಳು ಇವೆಲ್ಲ ಕೂಡ ಆರ್ಥಿಕ ಸುಧಾರಣೆಗಳು, ಭಾವನಾತ್ಮಕ ಆದರ್ಶಗಳು, ನವೀನ ತತ್ವಗಳ ಪ್ರತಿಪಾದನೆಗಳು ಸಮಾಜವನ್ನು ಪುನರ್ರಚಿಸಿ ಉತ್ತಮಗೊಳಿಸಲು ಪ್ರಯತ್ನಿಸಿದರೂ ಪ್ರಪಂಚದ ಸ್ಥಿತಿ ಸಾಕಷ್ಟು ಬದಲಾಯಿಸಿಲ್ಲ. ಅಂದರೆ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಬಂದಿದ್ದಾವೆ, ಎಷ್ಟೊಂದು ಕಂಡುಕೊಂಡಿದ್ದಾರೆ. ಯಾವ ರೀತಿಯ ಸಮಸ್ಯೆಗಳನ್ನು ಬಿಡಿಸಬೇಕು ಅಂತ ಮಾಡಿದರೂ ಕೂಡ ಇನ್ನೂ ಇವತ್ತು ಸಮಸ್ಯೆಗಳು ಪರಿಹಾರ ಆಗಿಲ್ಲ, ಇದ್ದೇ ಇದ್ದಾವೆ. ಒಬ್ಬರಿಗೊಬ್ಬರು ನಾವು ಮಾಡ್ತಾಯಿದ್ದೀವಿ, ಪೈಪೋಟಿಗಳು ನಡೀತಾ ಇದೆ. ಮಾನಸಿಕ ಒತ್ತಡ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಮೂಲ ಕಾರಣ ಅವ್ರು ಹೇಳೋದು ನಮ್ಮ ಮನಸ್ಸು ಅಂತ ಹೇಳ್ತಾರೆ. ಅಂತರಂಗ ಅಂತ ಹೇಳಿದರೆ ಬೇರೆ ನಮಗೆ ಕಾಣೋದು ಅಂತರಂಗ ಯಾವುದು? ಮನಸ್ಸೊಂದೇ ಈಗ ಸದ್ಯಕ್ಕೆ ಕಾಣ್ತಾ ಇರೋದು ಅಂತರಂಗ. ಬೇರೆ ಇನ್ನೇನು ನಮ್ಮ ಕಣ್ಣಿಗೆ ಕಾಣಲ್ಲ. ಅಂದರೆ ನಮ್ಮ ಯೋಚನೆಗಳು ಬದಲಾದರೆ ಸಮಾಜ ಬದಲಾಗತ್ತೆ ಅಲ್ವಾ? ಇವೆಲ್ಲರೂ ನಾವು ಹೇಳ್ತಾರೆ, ಒಂದು ತಪ್ಪು ಮಾಡಿದಾಗ ಒಬ್ಬ ಮನುಷ್ಯ ಏನಾದರೂ ತಪ್ಪು ಮಾಡಿದರೆ ಅವನ ತಪ್ಪನ್ನು ಮನ್ನಿಸುವಂತಹ ವಿಶಾಲ ಮನಸ್ಸು ನಮ್ಮಲ್ಲಿ ಇಲ್ಲ. ಅದನ್ನು ನಾವೇನು ಮಾಡ್ತೀವಿ, 10 ಜನದ ಹತ್ರ ಹೇಳ್ತೀವಿ, ಇವನು ಈ ಥರ ತಪ್ಪು ಮಾಡ್ದ ಅಂತ. ಆ ತಪ್ಪು ಮಾಡಿದ ಮೇಲೆ ನಾವು 10 ಜನದ ಹತ್ರ ಹೇಳಿದ್ಮೇಲೆ ಅವನು ತಪ್ಪು ಮಾಡೋದು ಜಾಸ್ತಿ ಆಗಬೇಕು, ಕಡಿಮೆ ಆಗಬೇಕು? ಇನ್ನೂ ಹೆಚ್ಚಾಗತ್ತೆ. ಯಾವಾಗ ನಾವು ಅವನ ಮನಸ್ಸಲ್ಲಿರೋದು, ಅವನ್ನ ಮಾಡಿ ಪಾಪ ಮರ್ತೋಗಿರ್ತಾನೆ, ತಪ್ಪು ಮಾಡಿರ್ತಾನೆ, ಮರ್ತೋಗ್ತಾನೆ. ಆದರೆ ನಾವು 10 ಜನ ಏನು ಮಾಡ್ತೀವಿ, ಅವನ ಒಳಗಿರೋ ಆ ತಪ್ಪು ಮಾಡೋ ಭಾವನೆ ಇದೆಯಲ್ವ, ಅದನ್ನು ಬೆಳೆಸ್ತಾ ಹೋಗ್ತೀವಿ. ಆವಾಗ ಯಾರು ತಪ್ಪು ಮಾಡಿದ್ದು? ಇಷ್ಟು ಜನ, ನಾವು 10 ಜನಕ್ಕೆ ಹೇಳಿದ್ದು ತಪ್ಪು ಮಾಡಿದ್ದಲ್ವ, ಅವನೊಳಗಿದ್ದಿದ್ದು ಇಷ್ಟು ತಪ್ಪು. ಅದನ್ನು ನಾವು ಬೆಳೆಸಿದ್ವಿ ದೊಡ್ಡದಾಗಿ. ಇದು ಕಾಣಲ್ಲ ಕಣ್ಣಿಗೆ. ಹೇಳ್ತಾರೆ, ಬಾಹ್ಯದಲ್ಲಿ ಕಾಣಿಸೋಷ್ಟು ಬೇಕಾದಷ್ಟು ಕಾಣಿಸುತ್ತೆ ಕಣ್ಣಿಗೆ, ಆದರೆ ಈ ಅಂತರಂಗದ ಬದಲಾವಣೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಅಂತರಂಗದ ಬದಲಾವಣೆ ಯಾವಾಗ ಕಾಣುತ್ತೆ ಹೇಳಿದ್ರೆ, ನಾವು ನಮ್ಮೊಳಗೆ ದೃಷ್ಟಿ ಹರಿಸಿದಾಗ, ನಾವು ನಮ್ಮನ್ನೇ ನೋಡಿಕೊಂಡಾಗ ಅದು ಅರ್ಥ ಆಗುತ್ತೆ ನಮಗೆ. ಅಂದರೆ ಮನುಷ್ಯನಿಗೆ ಕೊಡ್ತಾ ಇರೋ ಕಷ್ಟ ಅಲ್ವಾ, ಇಲ್ಲಿ ಬೇರೆ ಯಾರೂ ಕೊಡ್ತಾ ಇಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡ್ತಾ ಇದ್ದಾನೆ ಅಂದಮೇಲೆ ಸಮಾಜನ ಬದಲಾಯಿಸೋದು ಇಲ್ಲೇನೂ ಇಲ್ಲ. ಮನುಷ್ಯ ಬದಲಾಗಬೇಕು, ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ಅಂತಃಕರಣ ಬದಲಾಗಬೇಕು. ಆವಾಗ ಸಮಾಜದ ಬದಲಾವಣೆ ಆಗುತ್ತೆ. ಎಲ್ಲ ಸಮಸ್ಯೆಗಳಿಗೆ ಮೂಲ ಇಲ್ಲಿ ಮನಸ್ಸು ಅಂತ ಹೇಳಿದೆ. ಇದು ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ಎಲ್ರಿಗೂ ಮನಸ್ಸಿದೆ ತಾನೇ. ಮನಸ್ಸಿರೋರೆಲ್ಲ ಮನುಷ್ಯರು ಅಂದಮೇಲೆ ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು. ಇದು ಇಡೀ ಮಾನವ ಕುಲಕ್ಕೆ ಅಪ್ಲೈ ಆಗುತ್ತೆ ಅಲ್ವಾ? ಮಾನವ ಕೋಟಿಯಲ್ಲಿ ಬದಲಾಗಬೇಕಾಗಿರುವಂಥದ್ದು ಹೊರಗಡೆ ಪ್ರಪಂಚ ಅಲ್ಲ, ಹೊರಗಡೆ ಸಮಾಜ ಅಲ್ಲ, ಸೊಸೈಟಿ ಅಲ್ಲ. ಬದಲಾಗಬೇಕಾಗಿರೋದು ಮನುಷ್ಯನಲ್ಲಿರ್ತಕ್ಕಂಥ ಮನಸ್ಸು. ಇದೇ ಬಿಡಿಸಲಾರದ ಸಮಸ್ಯೆ ಅಂತ ಹೇಳ್ತಾರೆ. ಇಲ್ಲಿ ಅವರು 3 ವಿಷಯಗಳನ್ನು ಹೇಳ್ತಾರೆ. ನಮ್ಮೊಳಗೆ ಇರೋ ಮನಸ್ಸು ಕಾರಣ ಅಂತ ನಾವು ಒಪ್ಕೊಳ್ಳೋದಿಲ್ಲ. ನನ್ನ ಮನಸ್ಸಿಂದ ತಪ್ಪಾಯಿತು ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡ್ತೀವ? ಯಾವತ್ತೂ ಯೋಚನೆ ಮಾಡಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ನಮ್ಮ ಯೋಚನೆಗಳು ಕಾಣೋದೇ ಇಲ್ಲ ನಮಗೆ. ಹೊರಗಡೆ ಪರಿಸ್ಥಿತಿಯನ್ನು ಬದಲಾಯಿಸ್ತೀವಿ. ನಾವೇನು ಮಾಡ್ತೀವಿ, ಏನೋ ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ ಹೊರಗಡೆದನ್ನು ಬದಲಾಯಿಸ್ಬಿಡ್ತೀವಿ. ಆದರೆ ನಮ್ಮ ಭಾವನೆ ಬದಲಾಗಿದೆಯಾ? ಇಲ್ಲ. ಒಳಗಡೆ ಭಾವನೆ ಬದಲಾಗಬೇಕು, ನಾವು ನೋಡೋ ದೃಷ್ಟಿ ಬದಲಾಗಬೇಕು. ಹೇಳ್ತಾರೆ ಎರಡನೇದು, ನಮ್ಮ ಪರಿಸ್ಥಿತಿಗೆ ಇತರರ ಮೇಲೆ ಜವಾಬ್ದಾರಿ ಹಾಕ್ಬಿಡ್ತೀವಿ. ನಾವು ಸಮಸ್ಯೆ ನೋಡಿದ ತಕ್ಷಣ ಅವರಿಂದ ಆಯಿತು ಅಂತ ಹೇಳ್ಬಿಡ್ತೀವಿ. ನಾವು ನಮ್ಮನ್ನು ನೋಡ್ಕೊಳಕ್ಕೆ ಹೋಗಲ್ಲ, ನನ್ನಿಂದ ಏನಾಯಿತು ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅದು ಬೇರೆಯವ್ರ ಮೇಲೆ ಹೇಳ್ತೀವಿ. ಎರಡನೇದು, ಈ ಹೊರಗಡೆ ಕಾರಣ, ಅದಕ್ಕೆ ಬೇರೆಯವರು ಕಾರಣ ಅಂತ ಹೇಳ್ತೀವಿ. ಇನ್ನೊಂದೇನಂತ ಹೇಳಿದರೆ, ನಮ್ಮ ಪರಿಸ್ಥಿತಿಗೆ ಇತರರ ಮೇಲೆ ಜವಾಬ್ದಾರಿ ಹಾಕೋದು, ಇತರರನ್ನು ನಿಂದಿಸಿ ಆಕ್ಷೇಪಿಸೋದು. ಸುಮ್ಮನೆ ಕೂತ್ಕೊಳ್ಳಲ್ಲ, ಹೋಗಲಿ ನಾವು ಸಮಸ್ಯೆ ಬಂತು ಹೇಳಿದರೆ ನಾವು ಅದನ್ನು ಸಮಸ್ಯೆ ಪರಿಹರಿಸೋಕ್ಕೂ ಹೋಗಲ್ಲ, ಇನ್ನೊಬ್ಬರನ್ನ ಬೈಕೊಳ್ಳೋದ್ರಲ್ಲೇ ಕಾಲ ಕಳೆದು ಬಿಡ್ತೀವಿ. ಅಂದರೆ ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೀವಿ ನಾವು. ನಮ್ಮ ಅಂತರಂಗದ ಅಥವಾ ಮನಸ್ಸಿನ ಸ್ಥಿತಿಯನ್ನು ಮಾತ್ರ ಸರಿಪಡಿಸಲು ಬಯಸೋದೇ ಇಲ್ಲ ನಾವು. ಇದು ಇಡೀ ಮನುಕುಲಕ್ಕೆ ಅನ್ವಯಿಸುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಏನೇನಿದೆಯೋ ಸಮಾಜದಲ್ಲಿ ಅದೇ. ನಮಗೆ ಒಂದು ವಾಕ್ಯ ಬರುತ್ತೆ ಉಪನಿಷತ್ತುಗಳಲ್ಲಿ, ಯದ್ ಬ್ರಹ್ಮಾಂಡೇ ತತ್ ಪಿಂಡಾಂಡೆ ಅಂತ ಹೇಳ್ತೀವಿ. ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ನಮ್ಮೊಳಗೂ ಕೂಡ ಅದೇ ಇದೆ ಅಲ್ವಾ?
ಹೊರಗಡೆ ಏನೇನಿದೆಯೋ ಅದೆಲ್ಲ ನಮ್ಮೊಳಗಿದೆ. ಅಲ್ಲೂ ಪಂಚಭೂತಗಳಿದೆ, ನಮ್ಮೊಳಗೂ ಪಂಚಭೂತಗಳಿದೆ. ಅಂದರೆ ಅದು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾವು ಸಮಸ್ಯೆಗಳನ್ನು ಪರಿಹರಿಸಬೇಕು. ನಾವು ನಮ್ಮ ಸ್ವಂತ ಜೀವನದಲ್ಲಿ ಏನು ಮಾಡ್ತೇವೋ ಅದೇ ರೀತಿ ಸಮಾಜವೂ ಮಾಡೋದು. ಈಗ ನಾವೇನು ಮಾಡ್ತೀವೋ ಅದನ್ನೇ ಮಾಡೋದು. ಮನೆಯಲ್ಲಿ ದೊಡ್ಡವ್ರು ಏನು ಮಾಡ್ತಾರೋ ಮಕ್ಕಳು ಅದನ್ನೇ ಮಾಡೋದು, ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲರೂ ಅವನನ್ನು ಫಾಲೋ ಮಾಡ್ತೀವಿ. ಗಾಡ್ ಫಾದರ್ ಅಂತ ಹೇಳ್ಕೊಂಡು ಅವ್ನು ಮಾಡಿದ್ದನ್ನೇ ಮಾಡ್ತೀವಿ. ನಾವು ಎಷ್ಟೋ ಫಿಲಮ್ಗಳನ್ನು ನೋಡ್ತೀವಿ, ಅಲ್ಲಿ ಒಬ್ಬ ಹೀರೋ ಏನು ಮಾಡ್ತಾರೆ ಅದನ್ನು ಮಿಕ್ಕದವರು ಫಾಲೋ ಮಾಡ್ತಾರೆ. ಅಂದರೆ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಆ ಹೀರೋ ಒಳ್ಳೆಯದನ್ನು ತೋರಿಸಿದ್ರೆ ಪರವಾಗಿಲ್ಲ, ಅಲ್ಲೇನಾದರೂ ಕೆಟ್ಟದನ್ನು ತೋರಿಸಿದ್ರೆ ನಾವು ಕೂಡ ಅದನ್ನೇ ಫಾಲೋ ಮಾಡ್ತೀವಿ. ಅಂದರೆ ಈ ಬ್ಲೈಂಡಾಗಿ ನಾವು ಹೋಗ್ತಾ ಇದ್ದೀವಿ, ಅಂದರೆ ಯೋಚನೆನ ಮಾಡ್ತಾಯಿಲ್ಲ ನಾವು. ಅದನ್ನು ಅವ್ರು ಹೇಳ್ತಾರೆ, ನನಗೂ ಉಳಿದ ಮಾನವರಿಗೂ ಮೂಲತಃ ಯಾವ ವ್ಯತ್ಯಾಸವೂ ಇಲ್ಲದ ಕಾರಣ ನಾನೇ ಪ್ರಪಂಚವೇ ನಾನು ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ಇಂಥ ಚಿಂತನೆ ನಾವು ಯಾವಾಗ ಮಾಡಲ್ವೋ ಅದು ಮಾನವನ ಪುನರುದ್ಧಾರಕ್ಕೆ ಸಹಾಯ ಆಗೋದೇ ಇಲ್ಲ. ಅಂದರೆ ನಾವು ಸರಿ ಹೋದ ಮೇಲೆ ಪ್ರಪಂಚನ ಸರಿ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಬರೋದಿಲ್ಲ. ಮಾನವ ಪುನರುತ್ಥಾನ ಯಾಕೆ ಮಾಡಬೇಕು ಅಂದ್ಕೊಳ್ತೀವಿ ಅಂದರೆ ನಾವು ಸರಿ ಇಲ್ಲ. ಫಸ್ಟು ವ್ಯಕ್ತಿ ಸರಿ ಇಲ್ಲ ಅಂದಾಗ ಸಮಾಜನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೊದಲು ಬದಲಾವಣೆ ವ್ಯಕ್ತಿಯಲ್ಲಾಗಬೇಕು. ಒಬ್ಬ ವ್ಯಕ್ತಿಯನ್ನು ಸಮಾಜದಿಂದ ಪ್ರತ್ಯೇಕ ಮಾಡಿ ಪರಿಗಣಿಸಲಾಗೋದಿಲ್ಲ. ಸಮಾಜದ ಸುಧಾರಣೆಗಾಗಿ ಕಾದಿದ್ದರೆ ವ್ಯಕ್ತಿಗೆ ಬರೀ ನಿರಾಸೆನೇ. ಸಮಾಜ ಸುಧಾರಣೆ ಆಗತ್ತೆ ಅಂತ ನಾವು ಕಾಯ್ಕೊಂಡಿದ್ರೆ ಎಲ್ಲಿ ಸುಧಾರಣೆ ಆಗುತ್ತೆ? ಸುಧಾರಣೆ ಆಗಬೇಕಾಗಿರೋದು ವ್ಯಕ್ತಿಯಲ್ಲಿ. ಆದ್ದರಿಂದ ಸಮಾಜ ಮತ್ತು ವ್ಯಕ್ತಿ ಇವೆರಡನ್ನು ಒಟ್ಟಾಗಿ ನಾವು ಪರಿಗಣಿಸಬೇಕು. ಇದು ಇವತ್ತು ಪ್ರಪಂಚ ಎದುರಿಸ್ತಾ ಇರುವಂತಹ ಸಮಸ್ಯೆ, ಸವಾಲು ಅಥವಾ ಏನನ್ನು ಕರೀರಿ. ಈ ಸಮಸ್ಯೆ ಪ್ರಪಂಚಕ್ಕೆ ಮಾತ್ರನಾ, ಸಮಾಜಕ್ಕೆ ಮಾತ್ರನಾ ಅಂದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಈ ಸಮಸ್ಯೆಗಳಿಲ್ವಾ? ಎಲ್ಲರಲ್ಲೂ ಇದೆ. ನಮ್ಮೊಳಗೇನು ಸಮಸ್ಯೆ ಇದೆಯೋ ಪಕ್ಕದ ಊರಲ್ಲೂ ಅದೇ ಸಮಸ್ಯೆ ಇದೆ, ಇನ್ನೊಂದು ದೇಶದಲ್ಲೂ ಅದೇ ಸಮಸ್ಯೆ ಇದೆ ಇಲ್ವಾ? ಭಯೋತ್ಪಾದನೆ ಬರೀ ಭಾರತದಲ್ಲಿ ಇದೆಯಾ ಅಥವಾ ಕಾಶ್ಮೀರದಲ್ಲಿ ಮಾತ್ರ ಇದೆಯಾ, ಇನ್ನು ಬೇರೆ ದೇಶಗಳಲ್ಲಿ ಇಲ್ವಾ? ಅಂದರೆ ಎಲ್ಲ ಕಡೆ ಇದೆ. ಅಂದರೆ ಇದು ಒಬ್ಬ ವ್ಯಕ್ತಿಯಲ್ಲಿ ಏನು ಸಮಸ್ಯೆ ಇದೆಯೋ ಸಮಾಜದಲ್ಲೂ ಇದೆ. ಒಂದು ಸಮಾಜದಲ್ಲಿ ಇದ್ದ ಮೇಲೆ, ಒಂದು ದೇಶದಲ್ಲಿ ಇದ್ದ ಮೇಲೆ ಇನ್ನೊಂದು ದೇಶದಲ್ಲೂ ಆ ಸಮಸ್ಯೆ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಅಂತರಂಗದಲ್ಲಿ ನಾವು ನೋಡದೆ ಅದನ್ನು ಪಕ್ಕಕ್ಕೆ ತಳ್ಳಿಬಿಡ್ತಾ ಇದ್ದೀವಿ. ಈ ಸಮಸ್ಯೆ ನಮ್ಮದಲ್ಲ, ಅದು ಅಲ್ಲೇ ನಡೀತಾ ಇರೋದು. ನಮ್ಮಲ್ಲೆಲ್ಲರೂ ಆಧ್ಯಾತ್ಮ ಜೀವಿಗಳೇ ಇದ್ದಾರೆ, ಭಾರತದಲ್ಲಿ ಏನಂತ ತೊಂದರೆ ಇಲ್ಲ, ಇಲ್ಲಿ ಯಾರು ಒಬ್ರನ್ನೊಬ್ಬರು ನಾವು ಜಗಳ ಆಡಲ್ಲ, ದ್ವೇಷ ಮಾಡಲ್ಲ, ಇಲ್ವಾ? ಇಲ್ಲೇ ಜಾಸ್ತಿ ಇರೋದು ಇಲ್ವಾ? ಇಲ್ಲೇ ಅನೇಕ ವಿಧವಾದ ಮತಗಳು ಇರೋದು, ಹೆಚ್ಚಿನ ಥರದ ಮತಗಳು ಇರೋದು, ಧರ್ಮಗಳು ಅಂದರೆ ಬೇರೆ ಬೇರೆ ರಿಲಿಜಿಯನ್ಸ್ ಅಂತ ನಾವು ಏನು ಹೇಳ್ತೀವಿ, ಕ್ರಿಶ್ಚಿಯನ್ರು, ಮುಸಲ್ಮಾನರು, ಪಾರ್ಸಿಗಳು ಎಲ್ಲರೂ ಇರೋದು ಭಾರತದಲ್ಲೇ. ಇಲ್ಲೇ ಒಳ ಜಗಳಗಳು ಅಂತ ಹೇಳ್ತೀವಲ್ವ. ಈಗ ನಮ್ಮ ಶರೀರದಲ್ಲಿ ಒಂದಕ್ಕೊಂದು ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗಲ್ವಾ? ಹಾಗೆ ನಾವು ಇಲ್ಲಿ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಂಡು ನಾವು ಬೇರೆ ದೇಶಕ್ಕೆ ಏನಾದರೂ ಹೇಳಬಹುದು. ನಮ್ಮೊಳಗೆ ಸಾಕಷ್ಟು ಇದೆ, ಎಲ್ಲ ಕಡೆ ಇದೆ. ಬರೀ ಒಂದು ದೇಶದಲ್ಲಿ ಅಲ್ಲ, ಎಲ್ಲ ದೇಶಗಳಲ್ಲೂ ಸಮಸ್ಯೆಗಳಿದೆ. ಇದಕ್ಕೆಲ್ಲ ಕಾರಣವನ್ನು ನಾವು ಹುಡುಕಬೇಕಾಗಿರೋದು ಅಂತರಂಗದಲ್ಲೇ ಅಂತ ಹೇಳ್ತಾರೆ. ಅದಕ್ಕೆ ಮೇಡಮ್ ಬ್ಲಾವಟ್ಸ್ಕಿ ಅವರು ಹೇಳ್ತಾರೆ, ನಮ್ಮ ಕರ್ತವ್ಯ ಏನಪ್ಪ ಅಂತ ಹೇಳಿದರೆ ಮಾನವನಲ್ಲಿ ಆಧ್ಯಾತ್ಮದ ಕಿಡಿಯನ್ನು ಸದಾ ಅಳಿಯದಂತೆ ಸಜೀವವಾಗಿಡೋದು ಅಂತ ಹೇಳ್ತಾರೆ. ಒಂದು ಕ್ಷಣ ಬಂದು ಹೋಗುತ್ತಷ್ಟೇ, ನಾನು ಆಧ್ಯಾತ್ಮ ಜೀವಿ, ನಾನು ಆ ಪರಮಾತ್ಮನಿಂದ ಬಂದಿದ್ದೀನಿ ಅನ್ನೋದು ಒಂದು ಕ್ಷಣ. ನಾವು ಇಲ್ಲಿ ಹಾಲಲ್ಲಿ ಕೂತಿರೋ ಅಷ್ಟೊತ್ತು ನಮ್ಮೊಳಗಿದ್ದು ಹೊರಗಡೆ ಹೋದ್ಮೇಲೆ ಹೊಟ್ಟೋದ್ರೆ ಅದು ಏನೂ ಪ್ರಯೋಜನ ಇಲ್ಲ, ಸದಾ ಅಂತ ಹೇಳ್ತಾರೆ ಅವರು. ಇದು ಆಧ್ಯಾತ್ಮದ ಕಿಡಿಯನ್ನು ಸದಾ ಅಳಿಯದಂತೆ ಸಜೀವವಾಗಿಡೋದು. ವಿವೇಚನಾರಹಿತ ಜೀವನ ನಾವೇನು ಮಾಡ್ತಾಯಿದ್ದೀವಿ ಈಗ ಎಲ್ಲರೂ ಅಂದರೆ ವಿವೇಚನೆ ಮಾಡ್ದೇ ಜೀವನ ಮಾಡ್ತಾಯಿದ್ದೀವಿ. ಮತಾಂಧತೆ ಅಂದರೆ ಆ ಮತ ಬೇರೆ, ಈ ಮತ ಬೇರೆ ಅಂತ. ಅಂಧ ಅಭಿಮಾನ ಅಂದರೆ ನನ್ನವ್ರ ಮೇಲೆ ಅಭಿಮಾನ ಜಾಸ್ತಿ ತೋರಿಸೋದು, ಬೇರೆಯವ್ರನ್ನ ಕಂಡ್ರೆ ಅಭಿಮಾನ ಇಲ್ಲ. ಅಂದರೆ ನನ್ನದನ್ನು ಸಮರ್ಥಿಸ್ಕೊಳ್ಳೋದು, ನಾವು ತಪ್ಪು ಮಾಡಿದರೂ ನಮ್ಮ ಮನೆಯವ್ರನ್ನ ಸಮರ್ಥಿಸ್ಕೊಳ್ಳೋದು, ಬೇರೆಯವ್ರನ್ನ ತಪ್ಪು ಮಾಡಿದ್ರು ಅಂತ ದೂಷಿಸೋದು. ಎಲ್ರಿಗೂ ಒಂದು ರೂಲ್ ಇಲ್ಲ, ನನ್ನ ಮನೆಯವರಿಗೆ ಬೇರೆ ರೂಲು, ಹೊರಗಡೆಯವ್ರಿಗೆ ಬೇರೆ ರೂಲು. ಇಲ್ಲಿ ಮನುಷ್ಯರೆಲ್ಲರೂ ಕೂಡ ಒಂದೇ. ಮತ್ತು ಅರ್ಥಕ್ಕೆ ಗಮನ ಕೊಡದೆ ಬರೀ ಮೇಲ್ಗಡೆ ತೆಂಗಿನಕಾಯಿ ಒಳಗಡೆ ಇರೋ ತಿರುಳಿಗೆ ನಾವು ಗಮನ ಕೊಡಬೇಕೇ ಹೊರತು ಬರೀ ಸಿಪ್ಪೆಗೆ ಗಮನ ಕೊಡ್ತಾ ಇದ್ದೀವಿ, ಚಿಪ್ಪಿಗೆ. ಅಂದರೆ ನಂಬಿಕೆ, ಬೇರೆ ಬೇರೆ ಇವುಗಳಲ್ಲಿ ನಂಬಿಕೆ, ಇವುಗಳನ್ನು ಹೇಗೆ ನಾವು ನಿರ್ಮೂಲ ಮಾಡೋದು ಅಂದರೆ ಸೃಷ್ಟಿಯಲ್ಲಿನ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅವನ್ನು ವಿಸ್ತಾರವಾಗಿ ವ್ಯಾಪಿಸೋದು. ಇದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ
ಸತ್ಯಗಳು ಅಂತ ಹೇಳ್ತೀವಿ. 3 ಸತ್ಯಗಳಲ್ಲಿ ಒಂದು ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಅಡಗಿರುವಂಥ ಒಂದು ಆಧ್ಯಾತ್ಮಿಕ ಶಕ್ತಿಗಳೇನಿದ್ದಾವೆ ಅವುಗಳನ್ನು ತೋರಿಸೋದು. ನಮ್ಮೊಳಗೂ ಇದೆ ಅಂಥ ಆಧ್ಯಾತ್ಮಿಕ ಶಕ್ತಿಗಳು, ನಮ್ಮೊಳಗೂ ಇದೆ. ಅವುಗಳನ್ನು ನಾವು ಪ್ರಕಟಪಡಿಸೋದು, ಅದು ಒಂದು ಸತ್ಯ. ಅಂದರೆ ಎಲ್ಲ ಸುಪ್ತವಾಗಿದ್ದಾವೆ. ಭಗವಂತನ ಗುಣಗಳು ನಮ್ಮೊಳಗೆ ಇಲ್ವಾ? ಇದ್ದಾವೆ. ವಿಶಾಲ ಮನೋಭಾವನೆ ಇದೆ, ನಮ್ಮಲ್ಲೂ ನಿಸ್ವಾರ್ಥವಾದ ಪ್ರೇಮ ಇದೆ, ಎಲ್ಲವೂ ಇದೆ. ಆದರೆ ಅವೆಲ್ಲ ಬೀಜ ರೂಪದಲ್ಲಿ ಇದೆ. ಅದನ್ನು ನಾವು ಪ್ರಕಟಪಡಿಸೋದು ಯಾವಾಗ ಅಂದರೆ, ನಾವು ಬೇರೆ ಜೀವಿಗಳ ಮೇಲೆ ಆ ಪ್ರೇಮವನ್ನು ಹರಿಸಿದಾಗ, ಆ ಪ್ರೀತಿಯನ್ನು ತೋರಿಸಿದಾಗ ನಾವು ಅದು ಪ್ರಕಟ ಆಗುತ್ತೆ. ಒಬ್ಬೊಬ್ಬ ಮಾನವನ ಮನಸ್ಸಿನಲ್ಲಿ ಅಂಧವಿಶ್ವಾಸ, ಅಭಿಮಾನ, ಉನ್ಮತ್ತವಾದ ಅಭಿಮಾನ ಅಂತಾರೆ, ಬೇಡದೇ ಇರುವಂಥ ಅಭಿಮಾನ, ಅದು ಅವಶ್ಯಕತೆ ಇಲ್ಲ. ಮಾನವ ಕೋಟಿ ಶಾಂತಿ ಸಮರಸದಿಂದ ಇರಬೇಕಾದ್ರೆ ನಾವು ಸಮಾಜದ ಕಡೆಗೆ ಗಮನ ಕೊಟ್ಟು ವ್ಯಕ್ತಿಯ ಪರಿವರ್ತನೆ ಕಡೆಗೆ ಗಮನ ಕೊಡದೇ ಇರೋದರಿಂದ ನಾವು ಈ ಥರ ಮಾಡ್ತಾಯಿದ್ದೀವಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಬದಲಾಯಿಸುವಂಥ ಕೆಲಸ ನಾವು ಮಾಡಬೇಕು. ಅಂದರೆ ಮೊದಲು ನಾವು ಬದಲಾಗಬೇಕು, ನಮ್ಮೊಳಗಿನ ವ್ಯಕ್ತಿತ್ವ ಬದಲಾಗಬೇಕು. ಅದು ಮೂಲಭೂತ ಬದಲಾವಣೆ. ಎಷ್ಟಿದೇನು ಸಮಯ ಏನೂ ಇದೆಯಾ? 15 ನಿಮಿಷ. ಈಗ ನೋಡಿ, ಒಂದು ಚಾಪ್ಟರ್ ಕೂಡ ನಾವು ಪೂರ್ತಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಆಳವಾಗಿ ಅಧ್ಯಯನ ಮಾಡಬೇಕಾದಂಥ ಗ್ರಂಥ ಇದು. ನಿಜವಾಗಲೂ ಕೂಡ ಪ್ರತಿಯೊಬ್ಬ ಸದಸ್ಯನೂ ಒಂದು ಸಲ ಅಲ್ಲ, ಒಂದು 10 ಸಾರಿ ಓದಿದರೂ ಕೂಡ ಇದರಲ್ಲಿರೋ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಂಡು ಸಮಾಜಕ್ಕೆ ನಾವು ಸೇವೆ ಮಾಡಬೇಕು ಅಂದರೆ ಬಹಳ ಕಷ್ಟ ಇದೆ. ಅಂದರೆ ಅಷ್ಟು ಅಧ್ಯಯನ ಮಾಡಬೇಕು ನಾವು. ಅಧ್ಯಯನ ಬಹಳಷ್ಟು ಅವಶ್ಯಕತೆ. ಮಾನವ ಕೋಟಿಯ ಸಮಸ್ಯೆಗಳಿಗೆ ಬೇಕಾದ ಪರಿಹಾರವೇ ಹೊರತು ಯಾವುದೋ ದೇಶಕ್ಕಾಗಲಿ ಒಂದು ಭಾಗಕ್ಕಾಗಲಿ ಅನ್ವಯಿಸುವ ಪ್ರತ್ಯೇಕತೆ ಅಲ್ಲ. ಇಲ್ಲಿ ಹರಿದು ಹಂಚು ಹೋಗಿರೋ ಮನಸ್ಸಿನಿಂದ ಪ್ರಪಂಚದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ತನ್ನನ್ನು ತಾನು ಅರಿಯುವುದೇ ಪ್ರತಿ ವ್ಯಕ್ತಿಯ ಕರ್ತವ್ಯ ಅನ್ನೋದು ಜನತೆಗೆ ತಿಳಿಪಡಿಸಬೇಕು. ಅದು ನಮ್ಮ ಕರ್ತವ್ಯ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರ ಕರ್ತವ್ಯ ಏನಪ್ಪ ಅಂತ ಹೇಳಿದರೆ, ವ್ಯಕ್ತಿ ತಾನು ತನ್ನನ್ನು ತಾನು ಅರಿಯೋದು. ಜೆ ಕೃಷ್ಣಮೂರ್ತಿಯವರು ಹೇಳಿದ್ರಲ್ಲ, ಲೈಟ್ ಆನ್ ಟು ಯುವರ್ ಸೆಲ್ಫ್. ಅಂದರೆ ನೀವೇ ಆ ದಾರಿ ಆಗಬೇಕು, ಅಂದರೆ ನೀವೇ ದೀಪ ಆಗಬೇಕು. ದಾರಿಗೆ ದೀಪ ತೋರಿಸೋದು ನಾವು ಒಂದು ಕೈ ಮರ ಅಂತ ಹೇಳ್ತೀವಿ, ಅಲ್ಲೊಂದು ದೀಪ ದಾರಿಯಲ್ಲಿದ್ದರೆ ದಾರಿ ತೋರಿಸುತ್ತೆ ಅಂತ. ಇಲ್ಲಿ ನಾವೇ ದೀಪ ಆಗಬೇಕು ಅಂತ ಹೇಳ್ತಾರೆ. ತಾತ್ಕಾಲಿಕ ಪರಿಹಾರ ಶಾಶ್ವತ ಪರಿಹಾರಕ್ಕಿಂತ ಆಕರ್ಷಕವಾಗಿ ತೋರ್ಬೋದು. ಹೇಳ್ತಾರೆ, ಸ್ವಲ್ಪ ಎಂಟರ್ಟೈನ್ಮೆಂಟಾಗಿ ಕಾಣುತ್ತೆ. ನಾವು ಮೇಲ್ಮೇಲೆ ಮಾಡುವಾಗ ಸಮಸ್ಯೆಗಳನ್ನು ಮೇಲ್ಮೇಲೆ ಪರಿಹಾರ ಮಾಡಿಬಿಟ್ರೆ ಎಲ್ರಿಗೂ ತೋರಿಸೋ ಹಾಗೆ ಒಂದಷ್ಟು ಜನ ಪಬ್ಲಿಕ್ ಮೀಟಿಂಗ್ ಕರೆದ್ಬಿಟ್ಟು, ಪ್ರೆಸ್ನವರೆಲ್ಲ ಕರೆದ್ಬಿಟ್ಟು ನಾವು ಮಾಡ್ತೀವಲ್ಲ ಎಷ್ಟೋ ಸಲ, ಸಮಸ್ಯೆಗಳನ್ನು ಎಲ್ಲರನ್ನೂ ಕರೆದು ಕೇಳಿಬಿಟ್ಟು ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೀವಿ, ಇನ್ನೆಲ್ರಿಗೂ ಒಪ್ಪಿಸ್ಬಿಟ್ಟಿದ್ದೀವಿ, ಸಮಸ್ಯೆ ಮುಗಿದು ಹೋಯಿತು. ಅಲ್ಲ, ಆ ಥರ ಸಮಸ್ಯೆಗಳನ್ನು ಬಿಡಿಸೋದಲ್ಲ. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಸಮಸ್ಯೆಯನ್ನು. ಅಂದರೆ ಶಾಶ್ವತ ಪರಿಹಾರ ಸಿಗಬೇಕು, ಆ ಸಮಸ್ಯೆ ಮತ್ತೆ ಬರಬಾರ್ದು. ತಿಳುವಳಿಕೆ ಕೊಡೋದು ಅಲ್ವಾ ಜನರಿಗೆ. ಇವಾಗ ಒಂದು ದಿನಕ್ಕೆ ಊಟ ನಾವು ಕೊಟ್ಬಿಟ್ರೆ ಅವನು ಬಡತನ ಹೋಗುತ್ತಾ? ಇಲ್ಲ, ಒಂದು ದಿನಕ್ಕಷ್ಟೇ, ಆ ಹೊತ್ತಿಗೆ ಆ ಸಮಸ್ಯೆ ತೀರುತ್ತೆ. ಆದರೆ ನಿಜವಾಗಲೂ ನಾವು ಅವನಿಗೆ ಅವನ ಅನ್ನವನ್ನು ಅವನೇ ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ದಾರಿಯನ್ನು ತೋರಿಸಿದಾಗ ಅದು ಸಮಸ್ಯೆಗೆ ಮೂಲ ಆಗುತ್ತೆ. ಅಂಥ ಬದಲಾವಣೆಗಳು ಮಾನವನನ್ನು ಪುನರುದ್ಧಾರ ಮಾಡುತ್ತೆ. ಅದಕ್ಕೆ ಇಲ್ಲಿ ಬರ್ತಾ ಇರೋದು ನಾವು ಅದಕ್ಕೇ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ಯಾಕೆ ಬಂದಿದ್ದೀನಿ, ನನ್ನ ಕೆಲಸ ಏನು, ನನ್ನ ಉದ್ದೇಶ ಏನು, ನಾನಿಲ್ಲಿ ಭೂಮಿಗೆ ಬಂದಿರೋ ಉದ್ದೇಶ ಏನು, ಇವುಗಳನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಾವು ಸೊಸೈಟಿಗೆ ಬಂದಿದ್ದೀವಿ, ಅಥವಾ ಸೊಸೈಟಿಯಲ್ಲಿ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಥಿಯೋಸಾಫಿಕಲ್ ಸೊಸೈಟಿಯ ಗ್ರಂಥಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಅಧ್ಯಯನ ಎಲ್ಲ ಮಾಡಿದ ಮೇಲೆ ನಾವೇನಾಗಬೇಕು ಅಂತ ಹೇಳಿದರೆ, ನಾವು ಈ ರೀತಿ ಮೂಲಭೂತವಾಗಿ ಬದಲಾವಣೆಯನ್ನು ತಂದುಕೋಬೇಕು. ಗೊತ್ತಿಲ್ಲದವರಿಗೆ ನಾವು ಈ ವಿಷಯಗಳನ್ನು ಹೇಳಬೇಕು. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಆ ಪರಮಾತ್ಮನ ಅಂಶವೇ ಅಂತ ಹೇಳಿ ಆ ವ್ಯಕ್ತಿಯನ್ನು ಬದಲಾಯಿಸೋಕ್ಕೆ ಸಾಧ್ಯವಾದರೆ ಮಾಡಬೇಕು. ಅವ್ರು ಹೇಳ್ತಾರೆ, ನಾವು ನೋಡಬೇಕಾಗಿರೋ ದೃಷ್ಟಿ ಏನಪ್ಪ ಅಂತ ಹೇಳಿದರೆ, ಸಮಸ್ಯೆಗಳನ್ನು ನೋಡಬೇಕಾಗಿರೋದು ಯೂನಿವರ್ಸಲ್ ಔಟ್ಲುಕ್ ಅಂತ ಹೇಳ್ತಾರೆ. ಅಂದರೆ ವಿಶ್ವಾತ್ಮಕವಾಗಿ, ವಿಶ್ವದ ದೃಷ್ಟಿಯಿಂದ ನಾವು ಆ ಸಮಸ್ಯೆಯನ್ನು ನೋಡಬೇಕು. ಎಲ್ಲಿ ಸಮಸ್ಯೆ ಇದೆಯೋ ಇದು ನನ್ನ ಸಮಸ್ಯೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಬಂದಿರುವಂಥ ಸಮಸ್ಯೆ, ಇದನ್ನು ನಾನು ಹೇಗೆ ಬಗೆಹರಿಸಬೇಕು ಅನ್ನೋದನ್ನು ನಾವು ಯೂನಿವರ್ಸಲ್ ಔಟ್ಲುಕ್, ಆ ಥರ ಎಲ್ರಿಗೂ ಅನ್ವಯವಾಗುವಂಥ ದೃಷ್ಟಿಯಲ್ಲಿ ಆ ಸಮಸ್ಯೆಯನ್ನು ನೋಡಬೇಕು. ಆ ದೃಷ್ಟಿ ನಮ್ಮದಾಗಬೇಕು. ಇನ್ನೊಂದು ಹೇಳ್ತಾರೆ, ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದರೆ ಸಮಗ್ರದ ಸಮೀಚೀನ ದೃಷ್ಟಿ. ಅಂದರೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಯನ್ನು ಪರಿಹರಿಸುವಂತಹ ಒಂದು ದೃಷ್ಟಿ, ಇವು ನಮ್ಮಲ್ಲಿ ಬರಬೇಕು. ಯಾವಾಗ ಈ ಘಟನೆಗಳನ್ನು ನಾವು ನಮ್ಮ ಅಂತರಂಗದ ದೃಷ್ಟಿಯಿಂದ ನೋಡಿದಾಗ ಹೊಸತನವನ್ನು ಉಂಟು ಮಾಡುತ್ತೆ. ಅಲ್ಲಿ
ನಾವು ಬರೀ ಸಮಸ್ಯೆಯನ್ನು ಮೇಲ್ ರೀತಿಯಲ್ಲಿ ನೋಡೋದಿಲ್ಲ, ನಾವು ಮೂಲಕ್ಕೆ ಹೋಗ್ತೀವಿ. ಅಲ್ಲಿ ಮೂಲಭೂತ ಬದಲಾವಣೆಗಳಾಗತ್ತೆ. ಮತ್ತು ಹೇಳ್ತಾರೆ, ಈ ಬದಲಾವಣೆ ಅನ್ನೋದು ಸಹಜವಾಗಿ ಆಗಬೇಕು ಅಂತ ಹೇಳ್ತಾರೆ. ಇದು ಸಹಜ ಗುಣ ಅಂತ ಹೇಳ್ತಾರೆ, ನ್ಯಾಚುರಲ್ಲಾಗಿ ಬರಬೇಕಾಗಿರುವಂಥದ್ದು. ಬರೀ ಇದು ನೋಡಿ 2ನೇ ಚಾಪ್ಟರ್ಗೆ ಈಗ ನಾವು ಹೋಗ್ತೀವಿ. ಅಂದರೆ ನಿಜವಾಗಲೂ ಬದಲಾವಣೆ ಸಹಜ ಗುಣ ಬರೋದು ಆಮೇಲೆ. ಅಂದರೆ ಇಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಮೂಲಭೂತ ಬದಲಾವಣೆ ಆಗಬೇಕಾಗಿರೋದು ನಮ್ಮ ಮನಸ್ಸಿನಲ್ಲಿ ಅಂತ. ಸಮಸ್ಯೆಗಳಿಗೆಲ್ಲ ಕಾರಣ ಮನಸ್ಸು. ಆ ಮನಸ್ಸನ್ನು ನಾವು ಹೇಗೆ ಶಾಂತ ಮಾಡಬೇಕು, ಮನಸ್ಸನ್ನು ನಾವು ಯಾವ ರೀತಿ ಶುದ್ಧಗೊಳಿಸ್ಕೊಳ್ಬೇಕು, ಇವೆಲ್ಲ ಕೂಡ ನಮಗೆ ಥಿಯಾಸಫಿ ಗ್ರಂಥಗಳು ಸಾಕಷ್ಟು ಕಲಿಸುತ್ತೆ. ಮನಃಶಕ್ತಿ, ಸ್ವಾಧೀನ, ವ್ಯವಸಾಯ, ಈ ಪುಸ್ತಕ ನಾವು ಗ್ರಂಥ ಅಧ್ಯಯನ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಎಲ್ಲ ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ಸಮಾಧಾನವಾಗಿ ತಂದ್ಕೊಳ್ಬೇಕು, ನಮ್ಮ ಮನಸ್ಸು ಹೇಗಿರಬೇಕು, ಇತರರನ್ನು ನೋಡುವಾಗ ಯಾವ ದೃಷ್ಟಿಯಲ್ಲಿ ನೋಡಬೇಕು, ನಾವೆಲ್ಲರೂ ಒಂದೇ ಅನ್ನೋ ವಿಶಾಲ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಆ ಮೌಲ್ಯಗಳು ಅಂತ ನಾವು ಏನು ಹೇಳ್ತೀವಿ ಅಂದರೆ, ಯಾರಾದರೂ ಕಷ್ಟದಲ್ಲಿರುವಾಗ ಸ್ಪಂದಿಸುವಂತಹ ಮನಸ್ಸು, ಅದು ನಮ್ಮ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಮಾಡೋಕ್ಕಾಗತ್ತೆ. ಅಂಥ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು, ನಮ್ಮ ಅಂತರಂಗವನ್ನು ಪರಿವರ್ತನೆ ಮಾಡಿಕೊಂಡು, ನಾವು ಸಮಸ್ಯೆಗಳನ್ನು ನೋಡಿ ಅಲ್ಲಿ ನಾವು ಅಂದರೆ ಜಯಶಾಲಿಗಳಾದರೆ, ನಮ್ಮನ್ನು ನಾವು ಗೆದ್ದರೆ ನಾವು ಪ್ರಪಂಚಕ್ಕೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಒಂದು ಸಮಾಜಕ್ಕೆ ನಾವು ಒಳ್ಳೆಯದನ್ನು ಮಾಡೋಕ್ಕಾಗತ್ತೆ. ಆವಾಗ ಮಾನವನ ಪುನರುದ್ಧಾರ ಪೂರ್ತಿಯಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ವಿಷಯವನ್ನು ಅಧ್ಯಯನ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಂಥ ಸೋದರಿ ಪುಟ್ಟಮ್ಮನವರಿಗೂ, ಎಲ್ಲ ಈ ಒಂದು ವಿಷಯಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಮಲ್ಲೇಶ್ವರಂ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾನೆ. ಮತ್ತು ಬದಲಾವಣೆ, ಇದೆರಡರ ಬಗ್ಗೆ ಏನು ಅನಿಸುತ್ತೋ, ಏನೇ ಇದ್ದರೂ ಪರವಾಗಿಲ್ಲ, ನಾಚ್ಕೋಬೇಡಿ. ಏಕೆಂದರೆ ಎಲ್ಲರೂ ಹೊಸಬ್ರೆ, ನಾವೆಲ್ಲ ಮಹಾವಿದ್ವಾನ್ಗಳಲ್ಲ. ನಾವು ಗ್ರಂಥ ಅವೇರ್ನೆಸ್ ಒಂದು ಮಾಡ್ತಾಯಿದ್ರೆ ಸಾಕು, ನಮ್ಮಲ್ಲಿ ಎಷ್ಟೋ ಬದಲಾವಣೆಗಳಾಗ್ಬಿಡುತ್ತೆ. ನಾವು ಬದಲಾವಣೆಗೋಸ್ಕರ